ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಲೈಫ್ ಓಕೆ ಭರವಸೆ ಬದುಕು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ತುಂಬ ಜನ ಅದೊಂಥರ ಕನ್ಫ್ಯೂಷನ್ ಸ್ಟೇಟಸ್ಸು. ನಾನು ಹುಡುಗಾನ ನಾನು ಹುಡುಗಿನ, ಹುಡುಗ ಆದವರು ಹುಡುಗಿ ಆಗ್ಬಿಟ್ರೆ ಏನು ಮಾಡೋದು? ಅಯ್ಯೋ ನೆನ್ನೆ ತನಕ ಹುಡುಗ ಆಗಿದ್ನಲ್ಲ, ನನ್ನ ಜೀವನ ಮುಗಿದೋಯ್ತಾ, ನಾನು ಇನ್ನೇನು ಬೀದಿ ಬದಿ ಏನಾದ್ರು ಭಿಕ್ಷೆ ಬಿಡಬೇಕಾ, ಅಥವಾ ಮನೆಯವ್ರು ಒಪ್ತಾರೋ ಒಪ್ಪಲ್ವೋ, ಅಯ್ಯೋ ನನ್ನ ಜೀವನ ಇಲ್ಲಿ ಮುಗಿದೋಯ್ತಪ್ಪ ಅನ್ಕೊಳ್ಳೋರೆ 100ಕ್ಕೆ 90 ಜನ. ಅದ್ರೊಳಗೂ ಒಂದಷ್ಟು ಜನ ಇಲ್ಲ ಇಲ್ಲ ಹಿಂಗಾದ್ರೂ ಕೂಡ ಜೀವನನ ಸಾಧನೆ ಮಾಡ್ಬೋದು, ಜೀವನದಲ್ಲಿ ನಮ್ಮ ಲೈಫನ್ನ ನಾವು ಓಕೆ ಮಾಡ್ಕೋಬೋದು ಅಂತ ಹೇಳೋರು ಕೆಲವೇ ಜನಗಳು. ಅದಕ್ಕೋಸ್ಕರನೇ ನಮ್ಮ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನೀತುನ್ ಕರೆಸಿದ್ದೀವಿ. ಈ ನೀತು ಯಾರು ಗೊತ್ತಾ? ಇಂಡಿಯಾದ ಮೊದಲನೆಯ ಟ್ರಾನ್ಸ್ಜೆಂಡರ್ನಲ್ಲಿ ಟ್ಯಾಟೂ ಆರ್ಟಿಸ್ಟ್ ಆಗಿರುವಂಥವ್ರು ನೀತು. ಮಂಜು ಆಗಿದ್ದಂಥ ಇವತ್ತಿನ ನೀತು ತಮ್ಮ ಲೈಫನ್ನು ಯಾವ ರೀತಿ ಓಕೆ ಮಾಡಿಕೊಂಡ್ರು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಯಾವ ರೀತಿ ತಗೊಂಡ್ರು, ತಮ್ಮ ಜೀವನವನ್ನು ತಾವೇ ಯಾವ ರೀತಿ ಕಟ್ಕೊಂಡ್ರು ಅನ್ನೋ ನೋಡುವಂಥ ವಿಶೇಷವಾದ ಕಾರ್ಯಕ್ರಮ ನಮ್ಮ ಇವತ್ತಿನ ಲೈಫ್ ಓಕೆ ಕಾರ್ಯಕ್ರಮ. ನಮ್ಮ ಇವತ್ತಿನ ಲೈಫ್ ಓಕೆ ಕಾರ್ಯಕ್ರಮಕ್ಕೆ ನೀತು ಬಂದಿದ್ದಾರೆ. ನೀತು ನಮಸ್ಕಾರ. ಏನಿದು ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ 2019 ವಿನ್ನರ್. ಎಲ್ಲಿ ನಡೀತಿದ್ದು? ಇದು ಡೆಲ್ಲಿ ನಡೆದಿದ್ದು. ಕಿರೀಟ ಯಾವಾಗ ಹಾಕಿದ್ದು? 2019 ಅಲ್ಲ? 2019. ಮಂಜು ನೀತು ಆಗಿದ್ದು ಯಾವಾಗ? ನೀತು ಆಗಿದ್ದು ಆ್ಯಕ್ಚುಲಿ ನಾನು 7th ಸ್ಟ್ಯಾಂಡರ್ಡಲ್ಲೇ ನನಗೆ ಗೊತ್ತಾಯಿತು ನನ್ನ ಐಡೆಂಟಿಟಿ. ಸೊ ಅವಾಗ ನಾನು ಯಾರಿಗೂ ಹೇಳಿಲ್ಲ ನನ್ನ ಐಡೆಂಟಿಟಿ. ಸೊ ನಾನು ನೋಡ್ತಾ ಇದ್ದೆ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಪ್ರಾಸ್ಟಿಟ್ಯೂಷನ್ ಇಲ್ಲ ಅಂದರೆ ಬೆಗ್ಗಿಂಗ್ ಮಾಡೋದು ಅಷ್ಟೇ ನೋಡಿ. ಸೊ ಅದಷ್ಟೇ ನಾನು ಜನ ಕೇಳಿದರೆ ಎಲ್ಲಿ ನನ್ನ ಅದೇ ಕ್ಯಾಟಗರಿಗೆ ಸೇರಿಸ್ತಾರೇನೋ ಅಂತ ಒಂದು ಭಯ ಆಯಿತು ಫಸ್ಟ್. ಓಕೆ. ಸೊ ಇದಕ್ಕೆಲ್ಲ ಮೇನ್ ಕಾರಣ ಏನಂದರೆ ಎಜುಕೇಷನ್. ನಾವು ಎಜುಕೇಷನ್ ಮಾಡ್ಕೊಂಡಾಗ 100% ಯಾರಿಗೂ ತಲೆಬಾಗಿ. ನಂದು BBA ಬ್ಯಾಚುಲರ್ ವಿಷುವಲ್ ಆರ್ಟ್ಸ್ ಆಗಿದೆ. ನೀತು ಅವ್ರು ಎಲ್ಲಿಯವರು ಮೂಲತಃ? ಗದಗ್ ಅವರ? ಎಲ್ಲಿ ಗದಗಲ್ಲಿ? ಕರ್ನಾಟಕ. ಎಲ್ಲಿ ಗದಗಲ್ಲಿ? ಗದಗಲ್ಲಿ ಹುಡ್ಕೋ ಕಾಲೋನಿ. ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಆಗಿದ್ದ? ಎಲ್ಲಿ ತನಕ ಓದಿದಲ್ಲಿ ನೀವು? ಅಲ್ಲಿ 10th ವರೆಗೂ ಶ್ರೀ CS ಪಾಟೀಲ್ ಮಾಡೆಲ್ ಹೈಸ್ಕೂಲ್ ಅಂತ. ಓಕೆ. ಅಲ್ಲಿ ಮಾಡಿದ್ದು. ಅದಾದ್ಮೇಲೆ ವಿಜಯ ಕಲಾ ಮಂದಿರದಲ್ಲಿ 2 ವರ್ಷ ಮಾಡಿದ್ದು. ಅದು ರಿಲೇಟೆಡ್ ಟು ಆರ್ಟ್, ಅದು ಲೈಕ್ ಸ್ಕೆಚಿಂಗ್, ಪೇಂಟಿಂಗ್ ಆ ಥರ ಇರುತ್ತೆ. ಅದು ಕಲ್ತಿರೋದೇ ಟ್ಯಾಟೂ ಹಾಕಕ್ಕೆ ನಿಮ್ಗೆ ಅನುಕೂಲ ಆಯಿತು? ಹೌದು. ಅಲ್ಲ? ಫಸ್ಟ್ ನಮ್ಮ ಟೀಚರು ಅವರು ಯಾವುದೇ ಒಂದು ಸ್ಪರ್ಧೆ, ಯಾವುದೇ ಒಂದು ಕಾಂಪಿಟೇಷನ್ ಇದ್ರೆ ನಾನು ಕಳಿಸ್ತಾ ಇದ್ರು, ಪೇಂಟ್ ಕೊಟ್ಟು ಕಳಿಸ್ತಾ ಇದ್ರು. ಸೊ ಇದರಿಂದ ಒಂದು ಸ್ಫೂರ್ತಿಯಿಂದ ನಾನು ಪ್ರೈಸಸ್ ಎಲ್ಲ ಗೆಲ್ತಿದ್ದೆ. ಸೊ ಗೊತ್ತಾಯ್ತು ನಾನು ಪೇಂಟಿಂಗು ಮತ್ತು ಸ್ಕೆಚಿಂಗಲ್ಲಿ ಚೆನ್ನಾಗಿದ್ದೀನಿ ಅಂತ. ಅಂದರೆ ಸೆಕೆಂಡ್ PUC ಆಯ್ತು ಅಲ್ಲಿಗೆ? ಅಂದರೆ 2 ವರ್ಷ ಆಯ್ತು. SLC 2 ವರ್ಷ ಆಯ್ತು. ಆಮೇಲೆ ನೆಕ್ಸ್ಟು? ಆಮೇಲೆ ಲೈಕ್ ಸೆಕೆಂಡ್ ಇಯರ್ ಆದ ತಕ್ಷಣ ಆ್ಯನಿಮೇಷನ್ ಚಾಲ್ತಿಯಲ್ಲಿತ್ತು ಆ ಟೈಮಲ್ಲಿ. ಓಕೆ. ಸೊ ಆ್ಯನಿಮೇಷನ್ ಮಾಡಿ ಅಲ್ಲಿ ತನಕ ಮಂಜುನೇ? ಅಲ್ಲಿವರೆಗೂ ಮಂಜುನೇ. ಹೌದು. ಈ ಕೂದಲೇ ಬೆಳೆದಿರಲಿಲ್ಲ? ಅಂದರೆ ಸ್ವಲ್ಪ ಬಿಡ್ತಿದ್ದೆ. ಸೊ ಅಂದರೆ ಫ್ಯಾಷನ್ ಅಂತ ಅನ್ಕೋತಿದ್ರು ಜನ. ಓಕೆ. ಸ್ವಲ್ಪ ಜುಟ್ಟು ಥರ ಕಟ್ಕೊಂಡು? ಹೌದು. ಓಕೆ. ಸೊ ಮತ್ತೆ ನಂದೇನಾದ್ರು ಇಂಟರ್ನಲ್ ಚೇಂಜಸ್ ಆಗೋದು ನಿಮ್ಗೆ ಗೊತ್ತಾಗ್ತಾ ಇತ್ತು? ಹೌದು. ನಾನು ಯಾವ್ದಾರ ಒಂದು ಮಿರರಲ್ಲಿ ನೋಡಿದಾಗ ನಾನಲ್ಲ ಅಂತ ಅನ್ನೋ ಫೀಲ್ ಆಗ್ತಿತ್ತು. ಎಸ್. ಬಟ್ ಲೈಕ್ ನಂಗೆ ಗೊತ್ತಾಯಿತು ಲೈಕ್ ಚೇಂಜಸ್ ಆಗೋದು, ನನ್ನ ಮಾತಾಡೋದಾಯಿತು, ಕೂತ್ಕೊಳ್ಳೋದಾಯಿತು. ಸೊ ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಏನು ಡಿಫ್ರೆಂಟ್ ಆಗಿದೆಯಲ್ಲ ನೀನು, ಒಂಥರ ನಿಂದು ಆ್ಯಟಿಟ್ಯೂಡೇ ಚೇಂಜ್ ಇದೆಯಲ್ಲ ಅನ್ನೋ ಥರ ಸ್ಟಾರ್ಟ್ ಮಾಡಿದ್ರು. ಜಾಸ್ತಿ ಮಾತಾಡ್ತಿರ್ಲಿಲ್ಲ ಜನರ ಜೊತೆಗೆ. ಎಲ್ಲಿ ನನ್ನ ಐಡೆಂಟಿಟಿ ಗೊತ್ತಾಗುತ್ತೇನೋ. ಮನೆಯಲ್ಲಿ ನೀತು? ಇಲ್ಲ, ಮನೆಯಲ್ಲೂ ಗೊತ್ತಾಗಿರ್ಲಿಲ್ಲ. ಮನೇಲಿ ಯಾರ ಹತ್ರ ಮಾತಾಡ್ತಿಲ್ಲ? ಅಪ್ಪ ಏನು ಮಾಡ್ತಿದ್ರು? ಸೀಮೆಎಣ್ಣೆ ವ್ಯಾಪಾರ ಮಾಡ್ತಿದ್ರು. ಅಮ್ಮ ಮನೆ ಹೌಸ್ ವೈಫು. ಎಷ್ಟು ಜನ ಮಕ್ಕಳು? ಅಪ್ಪ ಅಮ್ಮ ನೀವು? 3 ಜನ. ಇನ್ನು ಯಾರ್ಯಾರು? ನಮ್ಮ ಅಣ್ಣ ಇದ್ದಾನೆ. ಅಣ್ಣ ಬೇರೆ ಇದ್ದಾರಾ? ಅಣ್ಣ ಅಕ್ಕ ನೀವು ಲಾಸ್ಟು? ನಾನು ಲಾಸ್ಟ್. ಆಮೇಲೆ ಮುಂದಕ್ಕೆ ಆ್ಯನಿಮೇಷನ್ ಆದ ತಕ್ಷಣ ಅಲ್ಲಿ ಕಾಲೇಜಲ್ಲಿ ನನಗೆ ಇರಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಗೊತ್ತಲ್ಲ, ಒಂದು ಪ್ರೌಢಾವಸ್ಥೆ ಬಂದಾಗ ಮಾತಾಡೋ ಇದನ್ನೇ ಬೇರೆ ಇರುತ್ತೆ. ಬಟ್ ನನಗೆ ಆ ಗ್ಯಾಂಗ್ ಸೆಟ್ ಆ ಗ್ಯಾಂಗ್ ಅಡ್ಜಸ್ಟ್ ಆಗ್ತಾರಲ್ಲ? ಹೌದು. ಬೇರೆ ಗ್ಯಾಂಗ್ ಸೇರಬೇಕು ಬೇರೆ ಗ್ಯಾಂಗ್. ಯಾಕಂದ್ರೆ ನನ್ನ ಮನಸ್ಸಲ್ಲೆಲ್ಲ ಒಂದು ಫೆಮಿನೈನಿಟಿ ಇರೋದ್ರಿಂದ, ಒಂದು ಹೆಣ್ತನ ಇರೋದ್ರಿಂದ, ಸೊ ನನಗೆ ನನ್ನ ಭಾವನೆನ ವ್ಯಕ್ತಪಡಿಸೋವಂಥ ಒಂದು ಪ್ಲೇಸ್ ಬೇಕಾಗಿತ್ತು. ಅವಾಗ ಹುಡ್ಕೊಂಡು ಹೊರಟೆ ನಾನು. ಒಂದ್ಸತಿ ನಂಗೆ ಯಾರೋ ಹೇಳಿದರು ಕಬ್ಬಾನ್ ಪಾರ್ಕಲ್ಲಿ ನಿಮ್ಮ ಕಮ್ಯುನಿಟಿ ಜನ ಇರ್ತಾರೆ ಅಂತ. ಸೊ ಅಂದರೆ ನಾನು ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೋಸ್ಕರ ಹೋದೆ. ನಾನು ಹೋದ ತಕ್ಷಣ ಅಲ್ಲಿ ಮಾತಾಡಿದೆ. ನಮ್ಮ ಜೀಮಾ ಗುರು ಅಂತ ಇದ್ದಾರೆ, ಅವ್ರನ್ನ ಮಾತಾಡಿದೆ. ಇಲ್ಲ ನೀನು ಈ ಥರ ಎಲ್ಲ ಬರೋಕ್ಕೆ ಹೋಗ್ಬೇಡ, ಯಾಕಂದ್ರೆ ನೀನು ಕಾಲೇಜ್ಗೆ ಬೇರೆ ಹೋಗ್ತಿದ್ಯಾ, ಮತ್ತು ನಿನ್ನ ಎಜುಕೇಷನ್ಗೆ ಎಫೆಕ್ಟ್ ಆಗುತ್ತೆ ಅಂತ ಅವರು ಗೈಡ್ ಮಾಡಿದರು. ಗೊತ್ತಿಲ್ಲ ಅವರು ಯಾವ ಇದ್ರ ಮೇಲೆ ಮಾಡಿದ್ರು ಅಂತ. ಬೆಂಗಳೂರಿಗೆ ಬಂದ್ರಿ ನೀವು ಗದಗಿಂದ? ಹೌದು. ಯಾವತ್ತೂ ಬಿಟ್ಟಿರಲಿಲ್ಲ ನಮ್ಮ ತಾಯಿಗೆ. ಓಕೆ. ಅದೇ ಫಸ್ಟ್ ಟೈಮ್ ನಾನು ಬರ್ಬೇಕಾದ್ರೆ ನಮ್ಮ ಮಮ್ಮಿ ಕಣ್ಣೀರು ಹಾಕಿದ್ರು. ಸೊ ನಂದು ಪ್ಲ್ಯಾನ್ ಏನಿತ್ತಂದರೆ ನಾನು ಚೇಂಜ್ ಆಗಬೇಕು, ನನ್ನ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ಜನಕ್ಕೆ ತೋರಿಸ್ಬೇಕು, ಒಂದು ಒಳ್ಳೆ ದಾರಿ ಹಿಡಿದಾಗ
ಇಲ್ಲಿ ಟ್ರಾನ್ಸ್ಜೆಂಡರು LGBTQI ಇದೇನು ಮ್ಯಾಟ್ರ್ ಬರಲ್ಲ. ಒಂದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಟ್ಯಾಲೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಅದು ಮೊದಲೇ ಗೊತ್ತಾಯ್ತು ನನಗೆ, ಅಬ್ಸರ್ವ್ ಮಾಡ್ತಿದ್ದೆ ಜನರನ್ನ. ಸೊ ಹಿಂಗಾಗಿ ಆಯಿತು, ಬೆಂಗಳೂರಿಗೆ ಬಂದು ಏನು ಮಾಡಿದ್ರಿ? ಮುಂದುವರಿಸಿ ಹೆಂಗೇನೆ ಎಜುಕೇಷನ್ ಲೈಕ್ ಕಾಲೇಜ್ ಹೋಗ್ಬೇಕಾದ್ರೆ ಇವೆಂಟ್ಸ್ ಎಲ್ಲ ಹೋಗ್ತಿದ್ದೆ ನಾನು. ನಮ್ಮ ಫ್ರೆಂಡ್ ಒಬ್ಬನು ಹೇಳ್ದ, ಇಲ್ಲ ಈ ಥರ ಇವೆಂಟ್ಸ್ ಹೋದರೆ ನೀನು ಟ್ಯಾಟೂ ಮಾಡಿದ್ರೆ ದುಡ್ಡು ಕೊಡ್ತಾರೆ, ಸೊ ಅದರಿಂದ ನೀನು ಎಜುಕೇಷನ್ನ ಇದನ್ನು ಮಾಡ್ಬೋದು ಅಂತ. ಯಾಕಂದ್ರೆ ನಮ್ಮದು ಅಷ್ಟು ರಿಚ್ ಫ್ಯಾಮ್ಲಿ ಏನಿಲ್ಲ, ತುಂಬ ಪುವರ್ ಫ್ಯಾಮ್ಲಿ. ಸೊ ನಮ್ಮ ತಂದೆ ಏನೇ ಮಾಡಿದ್ರು ಅಷ್ಟು ಮನೆಗೆ ತಂದು ಕೊಡ್ತಿರ್ಲಿಲ್ಲ. ಅಂದರೆ ಅವ್ರದ್ದು ಖರ್ಚಿರುತ್ತೆ, ಎಲ್ಲರೂ ಮಾಡೋಕ್ಕಾಗಲ್ಲ, ಎಲ್ಲ ಮನೆಗೆ ತಂದು ಕೊಡೋಕ್ಕಾಗಲ್ಲ. ಹೌದು, ಎಲ್ಲ ಮನುಷ್ಯ ಅಂದಮೇಲೆ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾಗಾಗಿ ನಾನು ನಮ್ಮ ತಂದೆ ಕೇಳ್ತಿರ್ಲಿಲ್ಲ. ಈಗ ಬೆಂಗಳೂರು ಬರ್ತೀನಿ ಅಂದ್ರೂ ಅವ್ರು ಹೇಳಿದ್ರು, ಇಲ್ಲ ನೀನು ಹೋಗಿ ನೀನೇ ಮಾಡ್ಕೊ ಅಂತ ಹೇಳಿದ್ರು. ಏನು ಮಾಡಿದ್ರು? ಸೊ ಹಿಂಗಾಗಿ ಇವೆಂಟ್ಸ್ಗೆ ಹೋಗ್ತಿದ್ದೆ, ಟ್ಯಾಟೂ ಮಾಡ್ತಿದ್ದೆ. ಮಂಜುವಾಗೆ? ಹೌದು, ಟ್ಯಾಟೂ ಅಂದರೆ ಬರ್ತ್ಡೇ ಪಾರ್ಟೀಸಲ್ಲಿ. ಗೊತ್ತಾಯ್ತು. ಸೊ ಇವಾಗ ಒಂದು ಟ್ಯಾಟೂ ಹಾಕಿದ್ರೆ ಗೊತ್ತಾಯ್ತು, ಮಕ್ಕಳಿಗೆಲ್ಲ ಒಂದು ಕಲರ್ ಚಿಮ್ಕಿ ಎಲ್ಲ ಹಾಕಿ. ಹೌದು. ಎಸ್. ಸೊ ಹಂಗಾಗಿ ಅಲ್ಲಿ ನಂದೊಂದು ಐಡೆಂಟಿಟಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಥರ ಇವೆಂಟ್ಸ್ ಏನಾದರೂ ಆರ್ಗನೈಸ್ ಮಾಡ್ಕೊಡ್ತೀರಾ ಅಂತ. ಆಮೇಲೆ ನಂಗೆ ಒಂದು ಐಡಿಯಾ ಬಂತು, ಓಕೆ ನಂದೇ ಒಂದು ಇವೆಂಟ್ ಕಂಪ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಅಲ್ಲಿ ಒಂದು 20 ಜನನ ಸೇರಿಸ್ಕೊಂಡು ನಂದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿಕೊಂಡೆ. ವೆರಿ ಗುಡ್. ಇನ್ಸೈಟ್ ಇವೆಂಟ್ಸ್ ಅಂತ. ಅಂದರೆ ಪ್ರೋಗ್ರಾಮ್ಸ್ ಇದ್ರಷ್ಟೇ ಬರ್ತಾರೆ, ವರ್ಕ್ ಮಾಡ್ತಾರೆ, ಅದಕ್ಕೆ ಪೇಮೆಂಟ್ ಕೊಡ್ತಿದ್ದೆ ನಾನು. ಸೊ ಅಲ್ಲಿ ನನ್ಗೆ ಗೊತ್ತಾಯಿತು, ಓಕೆ ಒಂದು ಬಿಸ್ನೆಸ್ನ ಸೆಟ್ ಮಾಡೋದು ಹೇಗೆ, ಯಾವ ರೀತಿ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಹೂ ಕಟ್ತಾ ಇದ್ವಿ, ನಾನು ನಮ್ಮ ತಾಯಿ ಸೇರಿ. ಮನೆ ಮೊದಲ ಪಾಠಶಾಲೆ ಅಂತಾರಲ್ಲ, ಹಾಗಾಗಿ ನಮಗೆ ನಮ್ಮ ತಾಯಿನೇ ಹೇಳ್ಕೊಟ್ಬಿಟ್ರು ಯಾವ ರೀತಿ ಬಜೆಟ್ ಮಾಡಬೇಕು, ಯಾವ ರೀತಿ ದುಡ್ಡನ್ನ ಕೂಡಿಡಬೇಕು. ಸೊ ಹಂಗಾಗಿ ಅದೆಲ್ಲ ಎಕ್ಸ್ಪೀರಿಯೆನ್ಸು ನನಗೆ ಇಲ್ಲಿ ಹೆಲ್ಪ್ ಆಯಿತು. ಓಕೆ. ಸೊ ಸ್ಟಾರ್ಟ್ ಮಾಡಿಕೊಂಡೆ. ಒಂದು 2 ವರ್ಷ ಆದಮೇಲೆ ತುಂಬ ಫೇಮಸ್ ಆಗಿಬಿಟ್ಟೆ ಇನ್ಸೈಟ್ ಇವೆಂಟ್ಸಲ್ಲಿ. ಅಂದರೆ ಚೆನ್ನಾಗಿ ಆರ್ಗನೈಸ್ ಬೆಂಗಳೂರಲ್ಲಿ. ಓಕೆ. ಆಮೇಲೆ ನಂಗೆ ಅನ್ನಿಸ್ತು, ಇಲ್ಲ ನನ್ನ ಐಡೆಂಟಿಟಿ ನಾನು ತೋರಿಸ್ಕೊಳಕ್ಕಾಗ್ತಿಲ್ಲ, ಅಂದರೆ ಪೇಂಟಿಂಗು, ಸ್ಕೆಚಿಂಗಲ್ಲೆಲ್ಲ. ಸೊ ಹಂಗಾಗಿ ಮತ್ತೆ ಅಲ್ಲಿಂದ ಟ್ಯಾಟೂಗೆ ಜಂಪ್ ಆಗಿದ್ದು. ಓಕೆ. ಟ್ಯಾಟೂ ಕಲಿತೆ. ಬಿಗಿನಿಂಗಲ್ಲಿ ತುಂಬ ಪ್ರಾಬ್ಲಮ್ ಆಯಿತು. ಟ್ಯಾಟೂ ಆರ್ಟಿಸ್ಟ್ ಆದ್ರಿ, ಇಂಡಿಯಾದ ಮೊಟ್ಟ ಮೊದಲನೇ ಟ್ರಾನ್ಸ್ಜೆಂಡರ್ ಟ್ಯಾಟೂ ಆರ್ಟಿಸ್ಟ್ ನೀವೊಬ್ಬರೇನೆ. ವೆರಿ ಗುಡ್. ಸೊ ಟ್ಯಾಟೂ ಸ್ಟುಡಿಯೋ ಓಪನ್ ಮಾಡಿದೆ. ಅಂದರೆ ಫಸ್ಟ್ ಕಲಿಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ ಆಯಿತು. ಯಾಕೆ? ಅಲ್ಲಿ ನನ್ನ ಐಡೆಂಟಿಟಿ ಅವ್ರಿಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಿ ಕಲಿಯೋಕ್ಕೆ ಹೋಗಿದ್ದ ಕಡೆ ಅವರೆಲ್ಲ ಹೇಳ್ತಿದ್ರು, ಇಲ್ಲ ಟ್ರಾನ್ಸ್ಜೆಂಡರ್ ಅನ್ಸುತ್ತೆ, ನಾವು ಟ್ಯಾಟೂ ಹಾಕ್ಸ್ಕೊಳ್ಳಲ್ಲ, ಗೊತ್ತಿಲ್ಲ. ಹೌದು, ಅವೆಲ್ಲ ಇದೆಯಾ? ಅವೆಲ್ಲ ಅಂದರೆ ಅವ್ರ ಮೆಂಟಾಲಿಟಿ, ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ಥರ ಇರುತ್ತಲ್ಲ. ಸೊ ಹಾಗಾಗಿ ಅವಾಗಲ್ಲಿ ಒಂದು ಸ್ವಲ್ಪ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಯ್ತು ನನಗೆ. ಜನ ನೀವು ಟ್ರಾನ್ಸ್ಜೆಂಡರ್ ಆಗಿರಲಿಲ್ಲ, ಬಟ್ ನನ್ನ ಗೊತ್ತಾಗ್ತಾ ಇತ್ತು ಹಾರ್ಮೋನ್ಸ್. ಬಟ್ ಅಲ್ಲಿ ಹೋದಾಗ ನಾನು ಫ್ರೀ ಆಗಿರ್ತಿದ್ದೆ. ಅಟ್ಲೀಸ್ಟ್ ನನ್ನ ಭಾವನೆನ ವ್ಯಕ್ತಪಡಿಸ್ಬೇಕಂತ. ಅಂದರೆ ಅಲ್ಲಿ ಬರೋ ಜನ ಅಲ್ಲಿ ಸ್ವಲ್ಪ ಬ್ರಾಡ್ ಮೈಂಡೆಡ್ ಜನ ಬರೋದು, ಬಟ್ ಪರ್ಟಿಕ್ಯುಲರ್ ಜನ ಬಂದಾಗ ಅವಾಯ್ಡ್ ಮಾಡ್ತಿದ್ರು ಅವ್ರು ನನ್ನ. ಸೊ ಹಂಗಾಗಿ ಅಲ್ಲಿ ಡಿಸ್ಕ್ರಿಮಿನೇಷನ್. ಬೆಂಗಳೂರಲ್ಲಿ ಡಾರ್ಕ್ ಆರ್ಟ್ಸ್ ಅಂತ ಸ್ಟುಡಿಯೋ ಹೆಸರು. ಅಲ್ಲಿ ಟ್ರೈನಿಂಗ್ ಮಾಡಿಕೊಂಡೆ ನಾನು. ಬಿಗಿನಿಂಗಲ್ಲಿ ತುಂಬ ತೊಂದರೆ ಆಯಿತು. ಅದಾದಮೇಲೆ ನಾನು ಅಲ್ಲಿ ಮಾಡಿರ್ತಕ್ಕಂಥ ದುಡ್ಡನ್ನ ನಾನು ಬಜೆಟ್ ಮಾಡಿಕೊಂಡು ಟ್ಯಾಟೂ ಸ್ಟುಡಿಯೋ ಓಪನ್ ಮಾಡಿದೆ ಜಯನಗರ್ 9th ಬ್ಲಾಕಲ್ಲಿ. ಓಕೆ. ಎಷ್ಟು ವರ್ಷ ಅವಾಗ ನಿಮಗೆ? ಅವಾಗ ಒಂದು 22 ವರ್ಷ ಆಯ್ತು. ಓಕೆ. ಸೊ ಅಲ್ಲಿಂದ ಬಂದೆ, ಟ್ಯಾಟೂ ಸ್ಟುಡಿಯೋ ಓಪನ್ ಮಾಡಿದೆ. ಅದಾದಮೇಲೆ ಅಲ್ಲಿ 1 ವರ್ಷ ದುಡ್ದೆ. ಅಲ್ಲಿ ಬಂದಂಥ ದುಡ್ಡನ್ನ ನಮ್ಮ ಸಿಸ್ಟರ್ ವಿಡೋ, ಆ್ಯಕ್ಚುಲಿ ಶೀಸ್ ಅ ವಿಡೋ, ಅಕ್ಕ, ಅವ್ರಿಗೆ ಒಂದು ಏನಾದರೂ ಒಂದು ಕೆಲಸ ಮಾಡಿಕೊಡೋಣ ಅಂತ ನಾನು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದೆ ಅವ್ರಿಗೆ. ವೆರಿ ಗುಡ್. ಎಸ್. ಹಂಗಾಗಿ ಅಲ್ಲಿ ಓಪನ್ ಮಾಡಿದ್ವಿ. ಸೊ ನಮ್ಮ ಫ್ಯಾಮ್ಲಿ ಎಲ್ಲ ಕರೆಸ್ತೆ ನಾನು, ಇಲ್ಲ ಇಲ್ಲೇ ಬಂದುಬಿಡ್ರಿ, ಸೊ ಎಲ್ಲರೂ ಸೇರಿ ಇಲ್ಲೇ ಏನಾದರೂ ಜಾಬ್ ಮಾಡೋಣ, ಇಲ್ಲಾಂದರೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಬಿಸ್ನೆಸ್ ಶುರು ಮಾಡಿದ್ದು, ಟ್ಯಾಟೂ ಕಲ್ತಿದ್ದು, ಎಲ್ಲ ಕಲ್ತಿದ್ದು, ಬಿಸ್ನೆಸ್ ಆಗಿದ್ದು, ಫ್ಯಾಮಿಲಿನ ಗದಗಿಂದ ಬೆಂಗಳೂರು ಕರ್ಸ್ಕೊಂಡಿದ್ದೆಲ್ಲ ಮಂಜುನಾಥಾಗೆ. ಅಂದರೆ ಹಾರ್ಮೋನ್ ಸ್ಟಾರ್ಟ್ ಮಾಡಿದ್ದೆ ನಾನು. ಈಗ ನಾ ಹೇಳಿದ್ನಲ್ಲ, ನಮ್ಮ ಕಮ್ಯುನಿಟಿ ಜನನ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ಇಲ್ಲಿ ಬರಕ್ಕೆ ಹೋಗ್ಬೇಡ, ನಿಂಗೆ ಏನು ಬೇಕೋ ಅದು ನಾನು ಇನ್ಫಾರ್ಮೇಶನ್ ಕೊಡ್ತೀನಿ, ಯಾವ ರೀತಿ ಚೇಂಜಸ್ ಆಗಬೇಕು. ಹೆಂಗೆ ಕಳಿಸಿದ್ರು ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ? ನಂಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿದ್ರು ಅವರು. ಓಕೆ. ಫೋನಲ್ಲಿ ಇನ್ಫಾರ್ಮೇಷನ್ ತೊಗೊಂಡೇ ಮಾಡ್ಕೋಬೋದಾ? ಅಂದರೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಯಾವ ಡಾಕ್ಟರ್ನ ನೀನು ಕಾಂಟ್ಯಾಕ್ಟ್ ಮಾಡಿದರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಸೊ ಯಾವ ರೀತಿ ಚೇಂಜಸ್ ಆಗ್ಬೋದು ಅನ್ನೋದನ್ನ ಒಂದು ಇನ್ಫಾರ್ಮೇಷನ್ ಕೊಟ್ಟರು. ಓಕೆ. ಹಂಗಾಗಿ ಅಲ್ಲಿ ಇನ್ಫಾರ್ಮೇಷನ್ ತಗೋತಾ ನಾನು ಹಾರ್ಮೋನ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಮ್ಮ
ಬ್ಯೂಟಿ ಪಾರ್ಲರ್ ಕೆಳಗಡೆ ಒಂದು ಅಂಗಡಿ ಖಾಲಿ ಇತ್ತು. ಸೊ ಊಟ ಮಾಡ್ಬೇಕಾದ್ರೆ ಅನಿಸ್ತಿತ್ತು, ಇದೇ ಏನೇನು ಊಟ ಮಾಡ್ತೀವಿ, ಏನೇನು ನಾವು ದಿನನಿತ್ಯ ಮಾಡ್ತೀವಿ ಅದನ್ನೇ ಮೆನು ಥರ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೂ ಅಷ್ಟೇ ವರ್ಕರ್ಸ್ದು ತುಂಬ ಪ್ರಾಬ್ಲಮ್ ಆಯಿತು. ತುಂಬ ಅಂದರೆ ಸಿಕ್ಕಾಪಟ್ಟೆ ಡೌನ್ ಬಂದ್ಬಿಟ್ವಿ. ಆಮೇಲೆ ಕಲಿತಾ ಸೊ ಅವರು ನಮ್ಮ ತಾಯಿನೂ ಎಕ್ಸ್ಪರ್ಟ್ ಆದರು ರುಚಿಲಿ. ಜನನೂ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ಬ್ಲಾಗ್ಸ್ ಎಲ್ಲ ನಡೀತಾ ಇದೆಯಾ? ಇವಾಗ ನಡೀತಿದೆ. ಏನ್ ಹೆಸರು? ಘಮ ಘಮ ಅಂತ. ಘಮ ಘಮ. ಉತ್ತರ ಕರ್ನಾಟಕದ ಘಮ ಘಮ. ಉತ್ತರ ಕರ್ನಾಟಕದ ಘಮ ಘಮ. ಸೊ ಇದಾದ್ಮೇಲೆ ನಂದು ಇದೆಲ್ಲ ನಡೀತಾನೆ ಇತ್ತು. ಇದೆಲ್ಲ ನಡೀತಾನೆ ಎಷ್ಟು ವಯಸ್ಸಾಗುತ್ತೆ ಅವಾಗ ನಿಮಗೆ? 25-26. ಇವಾಗ ಎಷ್ಟು ವರ್ಷ? ಇವಾಗ 32. ಜಸ್ಟ್ 32. ಚೀಕಳ್ಳ. ಅದಾದ್ಮೇಲೆ ಎಲ್ಲ ಹಾರ್ಮೋನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಂದು ಸರ್ಜರಿದು ಟೈಮ್ ಬಂದಿತ್ತು. ಸರ್ಜರಿ ಟೈಮ್ ಸರ್ಜರಿ ಎಲ್ಲಿ ಮಾಡಿಸಿದ್ರಿ? ಡೆಲ್ಲಿಲಿ ಮಾಡಿಸಿದ್ದು. ಅಂದರೆ ಮನೇಲಿ ಒಪ್ಪಿಸ್ಬೇಕಾಗಿತ್ತು ಫಸ್ಟ್. ಏನು ಹೇಳಿದ್ರಿ ಅಕ್ಕನಿಗೆ? ಅದೇ ನಾನು ಹುಡುಗ ಹುಟ್ಟಿದ್ದೀನಿ ಅಷ್ಟೇ, ಬಟ್ ನನ್ನ ಮನಸ್ಸಲ್ಲಿ ಇರೋದೆಲ್ಲ ಒಂದು ಹೆಣ್ಣಿನ ಭಾವನೆ. ಒಂದು ನೀನು ಹೆಂಗೆ ಥಿಂಕ್ ಮಾಡ್ತೀಯೋ, ನೀನು ಯಾವ ರೀತಿ ನಿನ್ನ ಭಾವನೆನ ವ್ಯಕ್ತಪಡಿಸ್ತೀಯೋ ಅದೇ ರೀತಿ ನಾನು ಫೀಲ್ ಮಾಡ್ತೀನಿ ಅಂತಂದೆ. ಅದೆಂಗೆ ಸಾಧ್ಯ, ಅದೆಂಗೆ, ಏನು ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ ನೀನು ಅನ್ನೋ ಥರ ಹೇಳಿದ್ಲು. ಸೊ ನಾನು ಟ್ರಾನ್ಸ್ಜೆಂಡರ್ ಕ್ಯಾಟಗರಿಗೆ ಸೇರ್ತೀನಿ ಅಂತ ಹೇಳಿದೆ. ಆಮೇಲೆ ಕ್ಯಾಬಲ್ಲಿ ಬರ್ತಾ ಇದ್ವಿ, ಯಾವಾಗಲೂ ಅಳ್ತಾ ಇದ್ಲು. ಇಲ್ಲ, ನಾನು ನಿನ್ನೆಯಿಂದ ದೇವ್ರು ನಂಬಲ್ಲ, ನಂಗೆ ಸಾಕಾಯ್ತು ಇದೆಲ್ಲ, ನೀ ಹೇಳಿದ ಮೇಲೆ ನನಗೊಂಥರ ಶಾಕ್ ಆದಂಗೆ ಆಗಿದೆ, ಆ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾನು ಅವನೆಲ್ಲ ಅವಳು ಮೂವಿ ಬಂದಿತ್ತು ಅವಾಗ, ಅದು ತೋರಿಸ್ದೆ. ಅವಳು ಹೇಳಿದ್ಲು ಇದು ಅದೇ ನೀನು ಯಾಕೆ ನಮ್ಗೆ ಹಂಚ್ಕೊಳ್ಳಿಲ್ಲ ಅಂತ ಹೇಳಿದ್ಲು. ಇಲ್ಲ, ನನ್ನಿಂದ ನಿಮಗೆಲ್ಲ ಕೆಟ್ಟ ಹೆಸರು ಬರ್ತೇನೋ, ನಿಮಗೆಲ್ಲ ಜನ ಬೇರೆ ರೀತಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೇನೋ. ಸೊ ಹಂಗಾಗಿ ನಾನು ಪೇಷನ್ಸಿಂದ ಎಜುಕೇಷನ್ ಮುಗಿಸಿ ನನ್ನ ಕರ್ತವ್ಯ ಏನಿದೆ ಅದನ್ನೆಲ್ಲ ಮುಗಿಸಿ ನಾನು ಹೇಳಿದ್ದು ನಿನಗೆ ಅಂತ. ನೆಕ್ಸ್ಟ್ ಬಂದಿದ್ದೀಗ ನಮ್ಮ ತಾಯಿಯವ್ರದ್ದು. ನಮ್ಮ ತಾಯಿಗೆ ಹೇಗೆ ಹೇಳಬೇಕು, ಯಾಕಂದರೆ ಅವರು ಅಷ್ಟು ಪ್ರೀತಿ. ಆಲ್ರೆಡಿ ಅವರು ನನಗೋಸ್ಕರ ಫೋಟೋಸ್ ಎಲ್ಲ ತೋರಿಸ್ತಿದ್ರು, ಈ ಥರ ಹುಡುಗಿನ ನೋಡ್ತಾ ಇದ್ದೀವಿ ಹಂಗೆ ಹೆಂಗೆ ಅಂತ. ಬಟ್ ಅದನ್ನು ಹೆಂಗೆ ಹೇಳಬೇಕು ಅದು ನಾನು ನಮ್ಮ ಅಕ್ಕ ಡಿಸ್ಕಷನ್ ಮಾಡ್ತಿದ್ವಿ. ಹೆಂಗೆ ಹೇಳೋದು, ಎಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಎಲ್ಲಿ ಹಾಸಿಗೆ ಹಿಡಿದು ಬಿಡ್ತಾರೆ, ಎಲ್ಲ ಏನೇನೋ ಥಿಂಕ್ ಆಯ್ತು ಆ ಟೈಮಲ್ಲಿ. ಹೇಳಿದ್ರಾ ನಿಮ್ಮ ಅಮ್ಮನಿಗೆ? ಹೌದು. ಯಾರು ಹೇಳಿ? ನೀವು ಹೇಳಿದ್ರೆ? ಹೇಳಿಲ್ಲ, ಅದು ಬೇರೆ ರೀತಿ ಹೇಳಿದ್ದು. ಹೆಂಗೆ? ನಾನು ಪಾರ್ಟೀಸ್ಗೆಲ್ಲ ಹೋಗ್ತಿದ್ದೆ ಅವಾಗ ನಮ್ಮ ಕಮ್ಯುನಿಟಿ ಜನಕ್ಕೆ. ಅಲ್ಲಿ ಕ್ರಿಸ್ಟಿನಾ ಮ್ಯಾಮ್ ಅಂತ ಬಂದಿದ್ರು ನೆದರ್ಲ್ಯಾಂಡಿಂದ. ಅವ್ರು ನನ್ನ ಕ್ರಾಸ್ ಡ್ರೆಸ್ಸಲ್ಲಿ ನೋಡಿದ್ದೆ ಆ ಟೈಮಲ್ಲಿ. ನಾನು ಕ್ರಾಸ್ ಡ್ರೆಸ್ ಮಾಡ್ತಿದ್ದೆ, ಅಂದರೆ ಡ್ರೆಸ್ ಮಾಡಿಕೊಂಡು ನನ್ನ ಭಾವನೆನ ವ್ಯಕ್ತಪಡಿಸಿ ಮತ್ತೆ ನಾನು ಬರ್ತಿದ್ದೆ. ಹೇಳಿದ್ನಲ್ಲ ನಿಮಗೆ, ನಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಹೋಗಿ ಅಲ್ಲಿ ನಾನು ಬಟ್ಟೆ ಚೇಂಜ್ ಮಾಡಿ ನನ್ನ ಭಾವನೆನ ವ್ಯಕ್ತಪಡಿಸಿ ಮತ್ತೆ ನಾನು ಮಂಜುವಾಗೆ ಮನೆಗೆ ಬರ್ತಿದ್ದೆ. ಅವಾಗ ಭಾವನೆ ವ್ಯಕ್ತಪಡಿಸೋದು ಅಂದ್ರೆ ಏನು? ಜಸ್ಟ್ ಡ್ರೆಸ್ ಹಾಕೊಂಡು ಡ್ರೆಸ್ ಮಾಡ್ತೀರಿ, ಮೇಕಪ್ ಮಾಡ್ಕೊಳ್ತೀರಿ, ಒಂದು ಮಿರರಲ್ಲಿ ನಾವೇ ಹೀರೋಯಿನ್ ಅಂತ ಅನ್ಕೊಳ್ಳೋದು. ಸೊ ಆ ರೀತಿ ವ್ಯಕ್ತಪಡಿಸ್ತಿದ್ವಿ. ಆಮೇಲೆ ಕಮ್ಯುನಿಟಿ ಫಂಕ್ಷನ್ ಇತ್ತೊಂದು, ಹೋದಾಗ ಅಲ್ಲಿ ಕ್ರಿಸ್ಟಿನಾ ಮ್ಯಾಮ್ ನೋಡಿದ್ರು ನನ್ನ. ಅವರು ಕೂಡ ಇದೇ ಥರನಾ? ಇಲ್ಲ, ಅವರು ನಾರ್ಮಲ್. ಸೊ ಅವರು ನೋಡಿ ನನಗೆ ಈ ಥರ ನಾವು ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ವಿ, ಮಿಸ್ ಟ್ರಾನ್ಸ್ ಡೈಮಂಡ್ ಅಂತ 2017 ಓಕೆ. ಸೊ ಈ ಥರ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ವಿ ಟ್ರಾನ್ಸ್ಜೆಂಡರ್ಗೋಸ್ಕರ. ಸೊ ಇಲ್ಲಿ ನೀವು ಗೆದ್ದರೆ ನಾವು ಇಂಟರ್ನ್ಯಾಷನಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಆಮೇಲೆ ಅಂದ್ಕೊಂಡೆ ಇದು ಒಂದು ಒಳ್ಳೆ ಚಾನ್ಸ್ ಅಲ್ಲ, ನನ್ನ ಒಂದು ಟ್ಯಾಲೆಂಟ್ನ ವ್ಯಕ್ತಪಡಿಸೋಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಸೊ ಹೋಗೋಣ ಅಂತ. ಬಟ್ ಮನೇದೊಂದು ಭಯ ಇತ್ತು, ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ, ಜಸ್ಟ್ ಒಂದು ಸ್ಟೇಜ್ ಸಿಗುತ್ತಲ್ಲ. ಸಿಕ್ಕಾಪಟ್ಟೆ ಧೈರ್ಯ ಮಂಜು ನಿಮಗೆ ಅವಾಗ? ಒಂದು 3 days ಕಾಂಪಿಟೇಷನ್ ಅದು, ಎಲ್ಲ ಸ್ಟೇಟ್ ಅವರೆಲ್ಲ ಬಂದಿದ್ದು. ಎಲ್ಲಿ? ಅಶೋಕ್ ಔಟ್ಲಲ್ಲಿ ನಡೆದಿತ್ತು. ಆಯಿತು. ಅಲ್ಲಿ ನಾನು ನನ್ನ ಟ್ಯಾಲೆಂಟ್ ಎಲ್ಲ ತೋರಿಸ್ದೆ. ವಾಕ್ ಇತ್ತು, ದ ವೇ ವಿ ಟಾಕ್, ಸೊ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ. ಅಲ್ಲಿ ನಾನು 100% ಕೊಟ್ಟೆ. ಮಿಸ್ ಟ್ರಾನ್ಸ್ ಡೈಮಂಡ್ ಆದೆ 2017. ವೆರಿ ಗುಡ್. ಸೊ ಅದಾದಮೇಲೆ ಕ್ರೌನ್ ತೊಗೊಂಡು ಮಧ್ಯರಾತ್ರಿ ಒಂದು 12-1 ಗಂಟೆ ಅನಿಸುತ್ತೆ. ಆಮೇಲೆ ನಮ್ಮ ಸಿಸ್ಟ್ರಿಗೆ ಕೇಳಿದೆ, ಇದು ಈ ಥರ ಮೀಡಿಯಾಸ್ ಎಲ್ಲ ಬರ್ತಾ ಇದೆ, ಇವಾಗ ನಾನು ಓಪನ್ ಅಪ್ ಆಗಲೇಬೇಕು. ಈಗ ನನ್ನಿಂದ 10 ಜನ ಕಲಿಯೋರು ಇರ್ತಾರೆ, ನಾನೊಂದು ಒಳ್ಳೆ ದಾರಿ ತುಳಿದಾಗ. ಸೊ ನೋಡ್ರಿ, ಇವಾಗ ಅವ್ವಾಜಿಗೆ ಹೇಳಬೇಕು, ಅವ್ವಾಜಿ ಅಂತೀವಿ ನಾವು ಆ್ಯಕ್ಚುಲಿ. ಸೊ ಹೇಳಬೇಕು ಅಂತಂದು. ಆಮೇಲೆ ಪರವಾಗಿಲ್ಲ ಹೇಳ್ಬಿಡೋಣ, ಇದೇ ಒಳ್ಳೆ ಟೈಮು ಅಂತ ಮನೆಗೆ ಬಂದ್ವಿ. ಮನೆಗೆ ಎಂಟ್ರಿ ಆದೆ ಕ್ರೌನಿಂದ. ಸೊ ನಮ್ಮ ಮಮ್ಮಿ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಒಳ್ಳೆ ರಿಯಾಕ್ಷನ್ ಇತ್ತು. ಶೀಲಾಂಕ್ಕಿಂತ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ಅನ್ನೋದದ್ದು.
ಅವರು ಭಾವನೆನ ವ್ಯಕ್ತಪಡಿಸಿದ್ರು ಆ ಥರ. ಅವಾಗ ನನಗೆ ಹೆಂಗೆ ಅನ್ನಿಸ್ತಂದರೆ ಇವಾಗೇನೋ ಹುಟ್ಟಿದ್ದೀನೇನೋ, ಇವಾಗೇನೋ ನಂದು ರೀಬರ್ತ್ ಆಗಿದೇನೋ ಅಂತ ಒಂದು ಫೀಲ್ ಆಯ್ತು ನನಗೆ. ಎಲ್ಲರ ಮನೆಯಲ್ಲೂ ಕೂಡ ತಂದೆ ತಾಯಿ ಅಕ್ಕ ಅಣ್ಣ ಇವ್ರು ಯಾರು ಸಪೋರ್ಟ್ ಮಾಡಿಬಿಟ್ರೆ ನಮ್ಮಲ್ಲಿ ಈ ಸಮಸ್ಯೆನೇ ಇರಲ್ಲ ರೀ. ನಿಮ್ಮ ಓದು ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿದೆ. ಜೊತೆಗೆ ನಿಮ್ಮ ಅಕ್ಕ ಮತ್ತೆ ನಿಮ್ಮ ತಾಯಿ ಕರೀರಿ. ಇದ್ದಕ್ಕಿದ್ದಾಗೆ ಮಲ್ಲಿರ್ತಕ್ಕಂಥ ಮಂಜು ಕಾಣೆ ಆಗ್ತಾನೆ, ನೀತು ಒಳಗೆ ಬರ್ತಾರೆ. ಏನು ಅನ್ನಿಸ್ತು ಮಂಜಾಕ್ಷಿ? ಅವಾಗ ಒಂದು ಸ್ವಲ್ಪ ದಿನ ಬೇಜಾರಾಯಿತು, ಒಂದು ವಾರ ಕುಂತು ಯೋಚನೆ ಮಾಡಿದ್ವಿ. ಇವಾಗ ನಮ್ಮ ಮಕ್ಕಳೇ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಅವರು ಬೀದಿ ಬೀಳ್ತಾರೆ, ಹೊರಗೆ ಹೋಗ್ತಾರೆ. ಆಮ್ಯಾಗ ಯಾರೋ ಬಂದು ಏನೋ ಹೇಳ್ತಾರೆ ನಮಗೆ, ನಿಮ್ಮ ಮಗಳು ಹಂಗಿತ್ತು, ನಿಮ್ಮ ಮಗ ಅಂತ. ಅದನ್ನ ಕೇಳೋದಕ್ಕಿಂತ ನಮ್ಮ ಮಕ್ಕಳು ನಮ್ಮ ಹತ್ರನೇ ಇಟ್ಕೊಂಡು ನಾವು ಸಪೋರ್ಟ್ ಮಾಡಿದರೆ ಅವ್ರಿಗೊಂದು ಸ್ಥಾನ ಸಿಗುತ್ತೆ, ಅವರೊಂದು ಯಶಸ್ವಿಯಾಗಿ ಬೆಳೆಯೋಕ್ಕೆ ಕಾರಣ ಆಗುತ್ತೆ ಅಂತ ನಾವು ನಮ್ಮ ದೊಡ್ಡ ಮಗ, ನಮ್ಮ ತಮ್ಮ ಅವರೆಲ್ಲರೂ ಕೂಡಿ ಎಲ್ಲರೂ ಕುಂತು ಮಾತಾಡಿ ಸಪೋರ್ಟ್ ಮಾಡಿದ್ವಿ. ತುಂಬ ದೊಡ್ಡ ಮನಸ್ಸು ನಿಂತು. ಭಾರತದಲ್ಲಿ 4,80,000 ಜನ, ಅಪ್ರಾಕ್ಸಿಮೇಟ್ಲಿ 5 ಲಕ್ಷ ಅನ್ಕೋಬೋದು, 5 ಲಕ್ಷದ ಜನ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ. ಅದು ಲೆಕ್ಕಕ್ಕೆ ಬಂದಿರೋದು. ಲೆಕ್ಕಕ್ಕೆ ಬರದೆ ಹೇಳದೆ ಒಟ್ಟೋಗಿರೋದು ಓಡೋಗಿರೋದು ಲೆಕ್ಕಕ್ಕಿಲ್ಲ. ಲೆಕ್ಕಕ್ಕೆ ಬಂದಿರೋದು ಇಷ್ಟಿದೆ. ಎಸ್ ಅಕ್ಕ, ಏನು ಮಾಡ್ತಾ ಇದ್ದೀರಿ ನೀವು? ನಾವು ಪಾರ್ಲರ್ ನಡೆಸ್ಕೊಂಡು ಹೋಗ್ತೇವೆ, ಬ್ಯೂಟಿ ಪಾರ್ಲರ್. ನೀವು ಸಡನ್ ಆಗಿ ಮಾತಾಡ್ಬೇಕಾದ್ರೆ ನೀತು ಅಂತೀರಾ ಮಂಜು ಅಂತೀರಾ? ನೀತುನೇ ಅನ್ನೋದು. ಸ್ಟಾರ್ಟಿಂಗ್ ಎಲ್ಲ ನೀತು ಅಂತಿದ್ವಿ, ನಿತಿನ್ ಅಂತಿದ್ವಿ, ಪೆಟ್ ನೇಮ್ ನಿತಿನ್ ಅಂತಿದ್ವಿ. ಹೋಗ್ತಾ ಹೋಗ್ತಾ ನೀತು ಅಂತ ಪ್ರಾಕ್ಟೀಸ್ ಮಾಡಿಬಿಟ್ಟು ಇವಾಗ ನೀತುನೇ ಫಿಕ್ಸ್ ಆಗ್ಬಿಟ್ಟಿತ್ತು ಮೈಂಡಲ್ಲಿ. ಇವಾಗ ನಿಮ್ದು ಓಕೆ, ನಿಮ್ಮ ಫ್ಯಾಮಿಲಿ ಯಾರು ನೋಡಿದಾಗ ಅಕಸ್ಮಾತ್ ಅವರೆಲ್ಲ ಮಾತಾಡ್ಸೋದು, ಜೊತೆಯಾಗಿರೋದು ಎಲ್ಲ ಇದೆಯಾ? ಇವಾಗೆಲ್ಲ ಇದೆ, ಇವಾಗೆಲ್ಲರೂ ಸೆಟ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ಓಪನ್ ಅಪ್ ಆದಾಗ ನಾನು ಡ್ರೆಸ್ ಹಾಕ್ಕೊಂಡು ಇದಕ್ಕೆ ಹೋದೆ, ಹೋಟ್ಲಿಗೆ ಹೋದ ತಕ್ಷಣನೇ ಅಲ್ಲಿ ಒಂದಿಬ್ಬರು ಕೆಲಸ ಬಿಟ್ಬಿಟ್ರು. ಆಮೇಲೆ ಕೆಲಸ ಬಿಟ್ಟರು. ಮತ್ತು ಮೇಲೆ ಬ್ಯೂಟಿ ಪಾರ್ಲರಲ್ಲೂ ಅಷ್ಟೇ, ಅಲ್ಲೂ ಒಬ್ಬರು ಕೆಲಸ ಬಿಟ್ಟರು, ಸಮೀರ್ ಅಂತ. ಅವ್ರಿಗೆಲ್ಲ ಆಶ್ಚರ್ಯ ಆಗ್ಬಿಟ್ಟಿರುತ್ತೆ, ನೆನ್ನೆ ತನಕ ಹಿಂಗಿದ್ರೇನಪ್ಪ ಹಿಂಗೆ ಚೇಂಜ್ ಆಗ್ಬಿಟ್ರು ಡ್ರೆಸ್ ಎಲ್ಲ. ಹೌದೌದು, ಅವ್ರು ನನ್ನ ಮಾತೇ ಕೇಳ್ತಿರ್ಲಿಲ್ಲ. ಈಗ ಏನಾದರೂ ಕೆಲ್ಸಕ್ಕೆ ಬರದೇ ಇರೋದು, ಸ್ಯಾಟರ್ಡೆ ಸಂಡೇನೇ ಕೆಲಸ ಬಿಟ್ಬಿಡೋದು, ಆ ಥರ ಆಗ್ತಿತ್ತು. ಅಂದರೆ ಅವ್ರದ್ದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಬಿಡು ಅನ್ನೋ ಥರ ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ನಾನು ಸ್ವಲ್ಪ ಬೈದೆ ಅವ್ರಿಗೆ. ಅವ್ರು ಬಂದು ನಮ್ಮ ತಾಯಿಯವ್ರಿಗೆ, ನಿಮ್ಮ ಮಗ ಹಿಜ್ಡ, ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ ನಮ್ಮದು, ಅದಕ್ಕೆ ಈ ಥರ ಹಿಂಗೇನೇನೋ ಬೇರೆ ಬೇರೆ ರೀತಿ ಕೆಟ್ಟ ಮಾತಿನ. ಅವಾಗ ನಮ್ಮ ಮಮ್ಮಿ ಹೇಳ್ತಾ ಇದ್ರು, ಇಲ್ಲ ನೋಡು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಜನ, ಮೊದಲೇ ಚೆನ್ನಾಗಿದ್ದೆ ನೀನು ಹಂಗೆ ಅನ್ನೋ ಥರ ಬಂತು ಅವ್ರಿಗೆ. ಅದು ಬಂದ್ಬಿಡುತ್ತೆ. ಯು ಕೆನಾಟ್ ಸ್ಟಾಪ್, ಅದು ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಕಂಟ್ರೋಲ್ ಆಲ್ಸೋ. ಇವಾಗ ಅಷ್ಟು ವರ್ಷ ಸಾಕ್ತಾಗ ಯಾರೋ ಬಂದು ಥರ್ಡ್ ಪಾರ್ಟಿ ಸಂಬಂಧನೇ ಇರಲ್ಲ, ಏನೋ ಒಂದು ಕೇಳ್ಬಿಟ್ಟಾಗ. ಆಮೇಲೆ ಏನಾಯಿತು, ಅವರು ಹೇಳಿದರು ಹಿಂಗೆ ಅಂತ. ನಾನು ಹೇಳಿದೆ, ಇಲ್ಲ ಸ್ವಲ್ಪ ಟೈಮ್ ಕೊಡ್ರಿ, ನಾನೇನಾದರೂ ಅಚೀವ್ ಮಾಡ್ತೀನಿ, ಆಮೇಲೆ ಜನನೇ ನಿಮಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಹೇಳಿ. ಸೊ ನಮಗೆ ಕೊಪ್ಪಳ ಮಟ್ಟದಲ್ಲಿ ನಂಗೆ ಅಚೀವರ್ ಅವಾರ್ಡ್ ಸಿಕ್ತು. ಅಂದರೆ ನಮ್ಮ ತವ್ರ ಮನೆ ಅದೇ ಕೊಪ್ಪಳದ ಹತ್ರ ಗಂಗಾವತಿ, ಕಾರ್ಟಿಗೆ ಹತ್ರ. ಗಂಗಾವತಿ ಇವಾಗ ಅವರೇ ಎಲ್ಲ ಫೋನ್ ಮಾಡಿ ಕರೀತಾರೆ ಬನ್ನಿ. ಅವರೇ ಇವಾಗ ಸ್ವಲ್ಪ ಮೊದಲೆಲ್ಲ ಸ್ಟಾರ್ಟಿಂಗ್ ಫೋನ್ ಮಾಡಿ ಬೈತಾ ಇದ್ರು, ಎದಕ್ಕೆ ಒಪ್ಕೊಂಡೆ ಗೊತ್ತಾಗಲ್ಲ ನಿನಗೆ, ಬುದ್ಧಿಯಲ್ಲಿಟ್ಟಿದ್ಯಾ, ಮಗನ ಮದುವೆ ಮಾಡೋ ಟೈಮಲ್ಲಿ ಈ ಥರ ಆಗಿರೋದು, ನಿನಗೆ ಯಾರು ಮರ್ಯಾದೆ ಕೊಡ್ತಾರೆ ಹಂಗೆ ಅಂತ. ಆಮೇಲೆ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಇರಲಿ ಬಿಡು, ನಮ್ಮ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡೋಣ. ಆಮೇಲೆ ಜನರ ಮಾತು ಈ ಕಡೆ ಕಿವಿ ಕೇಳಿ ಈ ಕಡೆ ಬಿಟ್ಬಿಡ್ತಿದ್ದೆ ನಾನು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಧೈರ್ಯ ತಂದ್ಕೊಂಡು ನಮ್ಮ ತಮ್ಮ ಧೈರ್ಯ ಹೇಳಿದರು, ಇಲ್ಲ ಧೈರ್ಯ ತಗೋ, ಒಳ್ಳೆಯದಾಗುತ್ತೆ. ಅವನು ಯಾವಾಗಲೂ ಕೆಟ್ಟದಂತ ಯಾರಿಗೂ ಮಾಡಿಲ್ಲ. ನಿಮ್ಮ ಮೊದಲನೇ ಮಗ ಏನದ? ಅವರು ಇದ್ದಾರೆ, ಮಗ ಇದ್ದಾನೆ, ಸೊಸೆ. ಕರೆಕ್ಟ್. ಅವರು ಸ್ವಲ್ಪ ಹೇಗೇನಿಷ್ಟ ಇಲ್ಲ, ಅವರು ಎಲ್ಲರೂ ಸಪೋರ್ಟ್. ಏನಾಯ್ತಂದ್ರೆ ಲೈಕ್ ಹೋಟ್ಲಲ್ಲಿ, ಸೊ ನಮ್ಮ ಅಣ್ಣ ಕೇಳ್ದೆ ಆ್ಯಕ್ಚುಲಿ, ಈ ಥರ ಭಿಕ್ಷೆ ಬಿಡಕ್ಕೆ ಬರ್ತಾರಲ್ಲ ಆ ಥರ ಅಂತ ನೋಡು ಅಂತ. ಸೊ ಆಮೇಲೆ ನಮ್ಮ ಮಮ್ಮಿಗೆ ಹೇಳಿದೆ ನಾನು, ಅದೇ ಥರನೇ ಅವ್ರಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ, ಅವ್ರಿಗೆ ಯಾರಿಗೂ ಫ್ಯಾಮಿಲಿ ಸಪೋರ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ಅವ್ರು ಭಿಕ್ಷೆ ಬಿಡ್ತಿರೋದು. ಇವಾಗ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಮೇ ಬಿ ನಾನು ಅದೇ ಸ್ಟೇಜಿಗೆ ಬರ್ತೀನೇನೋ. ಅಲ್ಲ, ನಾನು ಎಕ್ಸಾಂಪಲ್ ಹೇಳಿದ್ದು ಅದೇ ಆಗ್ತಿರೋದು. ಕರೆಕ್ಟ್. ನೀವು ಬಂದಾಗಲೇ ಮೊದಲನೇ ವರ್ಡ್ ನಾನು ಅದೇ ಹೇಳಿದೆ. ಇವತ್ತು ನಿಮ್ಮಮ್ಮ ನಿಮ್ಮ ಅಕ್ಕ ಇರೋದ್ರಿಂದ ನೀವು ಇಲ್ಲಿದ್ದೀರಿ. ಅವ್ರಿಲ್ಲ ಅಂತ ಹೇಳಿದ್ರೆ ಹೌದು, ತುಂಬ ತೊಂದರೆ ಆಗ್ತಿತ್ತು. ನಮ್ಮ ತಮ್ಮನ ತುಂಬ ಸಪೋರ್ಟ್ ಮಾಡಿದ್ರಿ.
ಯಾರು ನಿಮ್ಮ ತಮ್ಮ ಅವರಾ? ಹಾಂ, ನಮ್ಮ ತಮ್ಮನ ಅವರು ಇಲ್ಲ. ಯಾವತ್ತು ಚಿಕ್ಕಂದ್ಲಿಂತ ನೋಡ್ತಾ ಇದ್ರಲ್ಲ, ತನ್ನ ಕೆಲಸ ಏನೋ ತಾನೇನೋ ಯಾವತ್ತು ಸಾಫ್ಟ್. ಇವಾಗ ನಿಮ್ಮ ಅಣ್ಣ ನಿಮ್ಮ ಜೊತೆಗಿದ್ದಾರಾ? ಇದ್ದಾರೆ, ನಿಮ್ಮ ಜೊತೆಗೆ ಇದ್ದಾರೆ. ಇಲ್ಲೇ ಇದ್ರು. ಇವಾಗ 1-2 ಇಯರ್ಸ್ ಆಯ್ತು. ಊರಲ್ಲಿದ್ದಾರೆ, ನಮ್ಮ ಗದಗ. ಊರಿಗ ಗದಗ ಹೊರಗಿದ್ದಾರೆ. ಗದಗಲ್ಲಿದ್ದಾರೆ. ಸಾಕು ಬೆಂಗಳೂರು ಸವಾಸ ನಮಗೆ. ಓಕೆ, ಮುಂದಿನ ಪ್ಲಾನ್ಸ್ ಏನು? ಮುಂದೆ ಇವಾಗ ಮೂವೀಸ್ ಮಾಡ್ತಾ ಇದ್ದೀನಿ. ಮೂವೀಸಾ? ಮೂವೀಸ್ಗಳಲ್ಲಿ ಮಾಡಿದ್ದೀರಾ? ನಿಗೂಢ ಮೌನ ಅಂತ ಒಂದು ಮೂವಿ ಮಾಡಿ. ನಿಗೂಢ ಮೌನ, ಹೌದು. ಓಕೆ. ಇವಾಗ ನಮಸ್ಕಾರ ಅಂತ ಒಂದು ಮೂವಿ ಮಾಡಿದ್ದೀನಿ. ಓಕೆ. ಇವಾಗ ಬಾಲಿವುಡ್ ಎಂಟ್ರಿ ಆಗ್ತಿದ್ದೀನಿ. ಓ, ಅಂದ್ರೆ ಗದಗಿಂದ ಬೆಂಗಳೂರು ಬಂದಿದ್ದು, ಬೆಂಗಳೂರಿಂದ ಬಾಂಬೆಗೆ ಶಿಫ್ಟ್ ಆಗ್ಬೇಕು. ಇವಾಗ ಅಲ್ಲೊಂದು ಖಾನಾವಳಿ ಮಾಡಬೇಕು. ಇಲ್ಲ, ನಮ್ಮ ಕರ್ನಾಟಕ ಬಿಟ್ಟು ಹೋಗಲ್ಲ, ಎಲ್ಲಾದ್ರೂ ಕರ್ನಾಟಕ ಇಂಪಾರ್ಟೆಂಟ್. ಮಗ ಆಗಿರೋದಕ್ಕಿಂತ ಮಗಳಾಗಿರೋದೇ ಖುಷಿ ಜಾಸ್ತಿ. ಯಾಕಂದ್ರೆ ಮಗ ಆಗಿದ್ರೆ ಮದುವೆ ಮಾಡಿದ್ರೆ ಹೆಂಡತಿನ ಕರ್ಕೊಂಡು ಎಲ್ಲೇ ಹೋಗಿರ್ತಾ ಇದ್ರು. ಓಕೆ. ನೋಡ್ತಿದ್ರ ಇಲ್ಲ ಗೊತ್ತಿಲ್ಲ. ಇವಾಗ ಒಂದಂತೂ ಗ್ಯಾರಂಟಿ, ನೀವಿರೋ ತನಕ ನಿಮ್ಮ ಮಗಳು ನಿಮ್ಗೆ ನೋಡ್ಕೊಳ್ತಾರೆ. ಆಲ್ಮೋಸ್ಟ್ ಪದೇ ಪದೇ ಹೇಳ್ತಿರ್ತಾರೆ, ಇವರೇ ನೀನೇ ಹುಡುಗಿ ಆಗ್ಬೇಕಾಯ್ತು, ನೀನೇ ಹುಡುಗ ಆಗ್ಬೇಕಾಯ್ತು ಅಂತ. ಉಲ್ಟಾ ಆಗ್ಬಿಟ್ಟಿದೆ ಅಂತ. ಏನಂದ್ರೆ ನಿಮ್ಮನ್ನು ನೋಡಿದ್ ಭಾಳ ಖುಷಿ ಆಯ್ತು ನಮಗೆ. ನಿಮ್ಮನ್ನು ಕರೆಸಿರೋದೇನೇ ಒಂದು ಅಷ್ಟು ಜನಕ್ಕೆ ಸ್ಫೂರ್ತಿ ಸಿಗ್ಲಿ ಅಂತ. ಈಗ ಬೆಲಿ ಡ್ಯಾನ್ಸ್ ಎಲ್ಲ ಎಲ್ಲಿ ಕಲ್ತ್ರಿ ನೀವು? ಎಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇದು ಯೂಟ್ಯೂಬ್ ನೋಡ್ತಾ ಓನಾಗೆ ಕಲ್ತು. ಟ್ಯಾಲೆಂಟೆಡ್. ನನಗೆ ಕಥಕ್ ಬರುತ್ತೆ, ಭರತನಾಟ್ಯಂ ಬರುತ್ತೆ, ಅಂದರೆ ಎಲ್ಲ ಕಾಂಟೆಂಪ್ರರಿ ಮಾಡೋದು. ಸುಮ್ಮನೆ ಬಂದು ಇವೆಲ್ಲ ಹೇಳ್ತಾರೆ ಬೆಲಿ ಡ್ಯಾನ್ಸ್ ಎಲ್ಲ ಬರುತ್ತಾ ಅಂತ. ಸಿಕ್ಕಾಪಟ್ಟೆ ಅದ್ಭುತವಾಗಿ ಬೆಲಿ ಡ್ಯಾನ್ಸ್ ಆಡ್ತಾರೆ ನಮ್ಮ ನೀತು ಅವರು. ಓಹ್, ಅದ್ಭುತವಾದ ಡ್ಯಾನ್ಸು. ಏನಾದರೂ ಕಲಿಬೇಕು ಅಂದರೆ ಶ್ರದ್ಧೆ ಇರಬೇಕು. ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ ಕೆಲಸ ಇರುತ್ತೆ. ಯಾಕಂದರೆ ಇವತ್ತು ಯಾರಾದರೂ ಮುಂದೆ ಬಂದಿದ್ದಾರೆ ಅಂದರೆ ಹೊಟ್ಟೆ ಉರ್ಕೊಳ್ಳೋದಲ್ಲ, ಎಷ್ಟು ಶ್ರಮ ಹಾಕಿದ್ದಾರೆ ಅದ್ರ ಹಿಂದೆ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡಿದಾಗ ಎಲ್ಲರಿಗೂ ಅನಿಸುತ್ತೆ ಇದೇನು ದೊಡ್ಡದಲ್ಲ, ಇದೇನೋ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲ ಉಡಾಪೆ ಮಾತಾಡೋರೆ 90 ಜನ. ಆದರೆ ಆ ಉಡಾಪೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಕೆಲಸ ಯಾರಾದರೂ ಮಾಡಿದ್ದಾರೆ ಅಂದರೆ ಅದ್ರ ಹಿಂದೆ ಒಂದು ಅಷ್ಟು ಶ್ರಮ ಇರುತ್ತೆ. ಆ ಶ್ರಮ ಇವತ್ತು ನೀತೂನ ಇಲ್ಲಿವರೆಗೂ ಕರ್ಕೊಂಬಂದಿದೆ, ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಕೂಡ. ಎಸ್, ಬಂದಿದ್ದು ಭಾಳ ಖುಷಿ ಆಯಿತು ನಮಗೆ, ತುಂಬಾ ಖುಷಿ ಆಯಿತು. ಕಡೆಯದಾಗಿ ಏನಾದ್ರು ಹೇಳೋದಿದೆಯಾ? ಸೊ ನಾನು ಎಲ್ಲರಿಗೂ ಹೇಳೋದೇನಂತಂದರೆ, ಫಸ್ಟು ನಿಮ್ಮ ಟ್ರಾನ್ಸ್ ಮಕ್ಕಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಎಜುಕೇಷನ್ ಕೊಡಬೇಕು. ಎಜುಕೇಷನ್ ಇದ್ದರೆ 100% ಲೈಕ್ ನಿಮ್ಮ ಮಕ್ಕಳೇ, ಅವರು ನಿಮ್ಮ ರಕ್ತ ಹಂಚ್ಕೊಂಡೇ ಹುಟ್ಟಿರೋದು. ಸೊ ಯಾವುದೋ ಒಂದು ಪ್ರಕೃತಿ ಒಂದು ದೋಷದಿಂದ ಹೊರಗಡೆ ಹಾಕೋದ್ರಿಂದ ಅಲ್ಲಿ ಸೊಲ್ಯೂಷನ್ ಸಿಗಲ್ಲ. ಸೊ ಎಜುಕೇಷನ್ ಕೊಡ್ರಿ, ಪ್ರೀತಿ ಕೊಡಿ. 100% ಅವರು ನಂತರನೇ ಒಂದು ಒಳ್ಳೆ ಸಾಧನೆ ಮಾಡಿ ತೋರಿಸ್ತಾರೆ ಅಂತ ಹೇಳ್ಬೋದು. ಇಲ್ಲ, ನಿಮ್ಮನ್ನು ನೋಡಿದ ಮೇಲೆ, ನಿಮ್ಮ ಮಾತನ್ನು ಕೇಳಿದ ಮೇಲೆ ತುಂಬ ಜನ ಸ್ಫೂರ್ತಿ ತಗೊಳ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾ, ಭಾಳ ಖುಷಿ ಆಯಿತು ನಿಮ್ಮೆಲ್ಲ ನೋಡಿದ್ದು. ಬಟ್ ನಿಮ್ಮ ಸ್ಫೂರ್ತಿದಾಯಕವಾದಂಥ ಮಾತುಗಳು, ಮಗನನ್ನು ಮಗಳಾಗಿ ಬೆಳೆಸಿದಂಥ ರೀತಿ, ಅದನ್ನು ಒಪ್ಪಿಕೊಂಡಂಥ ರೀತಿ ಎಲ್ರಿಗೂ ಖುಷಿ ಕೊಟ್ಟಂಥದ್ದು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಮಗೋಸ್ಕರ ನಮ್ಮ ಐಬ್ರೈಟ್ ಅವರು ಅದ್ಭುತವಾಗಿರುವಂಥ ಒಂದು LED ಲ್ಯಾಂಪನ್ನು ಕೊಟ್ಟಿದ್ದಾರೆ. ಇದು ಇಸ್ ಎಮರ್ಜೆನ್ಸಿ ಲ್ಯಾಂಪ್, ರೀಚಾರ್ಜಬಲ್ ಎಮರ್ಜೆನ್ಸಿ ಲ್ಯಾಂಪ್. ಈ ಚಾರ್ಜಬಲ್ಲು ನಿಮ್ಗೆ ಯಾವಾಗಲೂ ಇರಲಿ, ಲೈಟು ಯಾವಾಗಲೂ ನಿಮ್ಗೆ ಉರಿತಾ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನೀತು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಮ್ಮ ಲೈಫನ್ನು ಓಕೆ ಮಾಡ್ಕೊಂಡಿದ್ದಾರೆ. ಮುರಳಿಯವರೇ, ನಾವು ಆ ಥರ ಅಲ್ಲ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ, ಜೀವನ ಸಾಗಿಸ್ತಾ ಇದ್ದೀವಿ. RJ ಪ್ರಿಯಾಂಕಾ, ನಮಸ್ಕಾರ. ಬನ್ನಿ ಪ್ರಿಯಾಂಕಾ. ಹೆಂಗಿದೆ ಜೀವನ? ಚೆನ್ನಾಗಿದೆ ಅಂತ ಅನ್ಕೊಂಡ್ರೆ. RJ ಜೀವನ ಹೆಂಗಿದೆ? ಓ, ಬಿಂದಾಸ್ ಆಗಿದೆ. ಯಾವ ಚಾನಲ್ ಮಾಡ್ತಾ ಇದ್ದೀರಿ? 90.4 FM ಅಲ್ಲಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು 2010 ಮೇ 10ನೇ ತಾರೀಕಲ್ಲಿ ರೇಡಿಯೋಗೆ ಜಾಯ್ನ್ ಆಗಿದ್ದು. ಆಹಾ, ತುಂಬ ಜನ ನಿಮ್ಮ ಸಮಾಜದವರು ನಮಗೆ ಬದುಕೋಕ್ಕಾಗಲ್ಲ, 200-300 ರೂಪಾಯಿ ನಮಗೆ ಸಿಕ್ಕಲ್ಲ, ನಮಗೆ ಕಷ್ಟ ಇದೆ, ಅವರ ಜೀವನನ ಅವರೇ ಒಂದು ಮಾಡಿಫಿಕೇಶನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ನಾವು ಡ್ಯಾನ್ಸ್ ಮಾಡಬೇಕು, ನಾವು ಹಾಡು ಹೇಳಬೇಕು, ನಾವು ಭಿಕ್ಷೆ ಮಾಡಬೇಕು, ಇಲ್ಲ ಲೈಂಗಿಕ ಕಾರ್ಯಕರ್ತರಾಗಬೇಕು, ಈ ಥರದೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರಷ್ಟಕ್ಕೆ ಅವರೇನೇ. ಅದನ್ನೆಲ್ಲ ಮೀರಿ ಇದು ಹೇಗೆ ಸಾಧ್ಯ ಆಯಿತು?
ಹೇಗೆ ಸಾಧ್ಯ ಆಯಿತು ಅಂದರೆ ಇವಾಗ ನಮ್ಮಲ್ಲಿ ಒಂದು ಹಠ ಇರಬೇಕು, ಏನಾದರೂ ನಾವು ಸಾಧನೆ ಮಾಡಬೇಕು, ಸೊಸೈಟಿಗಾಗಲಿ ಸಮಾಜಕ್ಕೆ ನಾವೇನಾದರೂ ಒಂದು ಕೊಡಬೇಕು ಅಂತ. ಮುಂದೆ ಹೆಂಗಿರಬೇಕು? ಇನ್ನೂ ಚೆನ್ನಾಗಿರಬೇಕು, ರೇಡಿಯೋ ಅಲ್ಲದೆ ಬೇರೆ ಬೇರೆ ಇದರಲ್ಲಿ ತೊಡಗಿಸ್ಕೋಬೇಕು. ಏನು ಓದಿದ್ರಿ ಪ್ರಿಯಾಂಕಾ ನೀವು? ನಾನು 9th ಸ್ಟ್ಯಾಂಡರ್ಡ್ ಡಿಸ್ಕಂಟಿನ್ಯೂ ಆಗಿದೆ, 9ನೇ ಕ್ಲಾಸ್ ಅಷ್ಟೇ, ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟೆ. ಓಕೆ, ಇವಾಗ ಅನಿಸ್ತಾ ಇದೆ ಸ್ವಲ್ಪ ಓದಿದ್ರೆ ಇನ್ನೂ ಒಳ್ಳೆ ಕೆಲಸ ಸಿಗ್ತಾ ಇತ್ತು ಅಂತ? ಓದಿದ್ರೆ ಅನ್ನೋದಕ್ಕಿಂತ ಟ್ಯಾಲೆಂಟ್ ಒಂದಿದ್ರೆ ಸಾಕು ಬದುಕೋದಕ್ಕೆ ಅಂತ ನನ್ಗನ್ಸುತ್ತೆ. ಯಾವ ಊರು ನಿಮ್ಮದು? ಸ್ವಂತ ಬ್ಯಾಂಗ್ಳೂರೇ, ಚಾಮರಾಜಪೇಟೆ ಹುಟ್ಟು ಬೆಳೆದಿದ್ದು. ಇವಾಗಿರೋದು? ಈಗಿರೋದು ಬಂದು ಕತ್ರಗುಪ್ಪೆ ಇಟ್ಮಾಡ್ಗೋಲಿ. ಮಲ್ಲಿ ಯಾರ್ಯಾರು ಇದ್ದೀರಿ? ನಾನು ನಮ್ಮ ತಂದೆ. ಓಕೆ, ತಂದೆಗೆ ಎಷ್ಟು ಜನ ಮಕ್ಕಳು ನೀವು? ನಾನು ನನ್ನ ತಂಗಿ ಇಬ್ಬರೇ. ತಂಗಿ ಏನು ಮಾಡ್ತಾರೆ? ತಂಗಿ ಈಗ ಮ್ಯಾರೇಜ್ ಆಗಿ ಅವರು ಅವ್ರ ಮನೇಲಿ ನೀವು ನಿಮ್ಮ ಅಪ್ಪ ಇಬ್ಬರೇ? ಇಬ್ಬರೇ. ನೋಡಿ, ದೇವರು ಕೆಲವು ಸರಿ ಅವಕಾಶಗಳು ಕೊಡ್ತಾನೆ. ಅಪ್ಪನ ನೋಡ್ಕೋಬೇಕಾಗಿತ್ತು, ಮಗನ ಜವಾಬ್ದಾರಿನೂ ಕೂಡ ಎತ್ಕೊಂಡಿದ್ದೀರಾ ಪ್ರಿಯಾಂಕಾ ನೀವು. ಇಟ್ಸ್ ನಾಟ್ ಎ ಜೋಕ್. ಯಾರು ಏನು ಹೇಳ್ಬೋದು, ಸಾಕ್ಬೋದು ಬಿಡು ಅಂತ ಅನ್ನೋ, ಅದಷ್ಟೊಂದು ಈಸಿಯಾದ ಕೆಲಸನೂ ಅಲ್ಲ. ಅವ್ರ ಮಕ್ಳ ಥರ ನೋಡ್ಕೋಬೇಕು ನೀವು. ನಮ್ಮ ತಾಯಿ ತೀರೋದ್ಮೇಲೆ ನಮ್ಮ ತಂಗಿಗೆ ಮದುವೆ ಎಲ್ಲ ಮಾಡಿ, ಅವಳಿಗೆ ಮದುವೆ ಮಾಡಿ ಕಳ್ಸಿದ್ಮೇಲೆ ಅವಳಿಗೆ ಡೆಲಿವರಿ ಆದಮೇಲೆ ಮಗುಗೆ ಬಾಣ್ತನ ಮಾಡಿ, ಮಗುಗೆ ನಾಮಕರಣ ಮಾಡಿ, ಅವ್ರ ಅತ್ತೆ ಮನೆಗೆ ಸೇಫಾಗಿ ಕಳ್ಸಿದ್ವಿ. ಗ್ರೇಟ್ ಪ್ರಿಯಾಂಕಾ, ಗ್ರೇಟ್ ಪ್ರಿಯಾಂಕಾ. ಎಸ್, ಏನು ಮುಂದಿನ ಯೋಚನೆ ಏನು ಪ್ರಿಯಾಂಕಾ? ಅದು ಮುಂದಿನ ಯೋಚನೆ ಈಗ ರೇಡಿಯೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ರೇಡಿಯೋಲ್ಲೇ ಮಾಡ್ತಾ ಇದ್ದೀರಿ? ಸೊ ಅದು ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ರೇಡಿಯೋ ಜೊತೆಗೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀನಿ, ಮೂವೀಸ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಸೀರಿಯಲ್ ಮಾಡಿದ್ದೀರಿ? ವಾರಸ್ದಾರ, ಸೂರ್ಯಕಾಂತಿ, ಮತ್ತು ಧನಂಜಯ್ ಜೊತೆ ಜಯನಗರ 4th ಬ್ಲಾಕ್ ಫಸ್ಟ್ ಮೂವಿ ಯಾವುದು ನಂದು, ಅದೇ ಫಸ್ಟು. ಸೊ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯಿತು ಮೂವೀಸ್ಗಳಲ್ಲಿ. ಅದಾದಮೇಲೆ ಗುಬ್ಬಿ ಮರಿ ಅನ್ನೋ ಒಂದು ಮೂವಿ ಮಾಡಿದ್ದೀನಿ, ಮತ್ತು ಸಿದ್ದಿ ಸೀರೆ ಅಂತ ಸುಧಾ ನರಸಿಂಹರಾಜ್ ಅವ್ರದ್ದು ಜೊತೆ ಮಾಡಿದ್ದೀನಿ. 6-7 ಶಾರ್ಟ್ ಮೂವೀಸ್ಗಳು ಮಾಡಿದ್ದೀನಿ, ರಿಯಾಲಿಟಿ ಶೋಸ್ಗಳು ಹೋಗಿದ್ದೀನಿ. ಈಗ ಈ RJ ಆಗಿರೋದೇ ಸಾಕಾ? ಅದೊಂದೇ ಸಂಪಾದನೆನಾ, ಬೇರೆ ಏನೋ ಸಂಪಾದನೆ ಮಾಡ್ತಾ ಇದ್ದೀರಾ? ಇಲ್ಲ, ಬೇರೆ ಯಾವುದೇ ಸಂಪಾದನೆ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಅದೇ ಹೇಳಿದ್ನಲ್ಲ, ಸಣ್ಣ ಪುಟ್ಟ ರೋಲ್ ಬಂದಾಗ ಮಾಡುವಂಥದ್ದು, ಸಿನಿಮಾ ಮಾಡುವಂಥದ್ದು. ಅಪ್ಪ ಏನಂತಾರೆ ಮನೇಲಿ? ಅಪ್ಪ ವಯಸ್ಸಾಗಿದೆ, ಸ್ವಲ್ಪ ನೋಡ್ಕೊಂಡ್ರೆ ಸಾಕಂದಂಗೆ ಅವ್ರ ಸ್ಟೇಜಲ್ಲಿ ಇದ್ದಾರೆ. ಇವಾಗ ಅವ್ರು ಆಟೋ ಓಡಿಸ್ತಾ ಇದ್ದಾರೆ, ಈಗಲೂ ಕೂಡ ಮನೇಲಿ ಕುತ್ಕೋಬಾರ್ದು ಅಂತ ಹೇಳ್ಬಿಟ್ಟು ಆಟೋ ಓಡಿಸ್ತಾರೆ. ಅವ್ರಿಗೆ ಹತ್ತತ್ರ 60 ಆಗಿದೆ ಏಜು. ಸೊ ಮನೆಯಲ್ಲಿ ಕುತ್ಕೊಳ್ಳೋದಕ್ಕಿಂತ ಆಟೋ ಓಡಿಸ್ತೀನಿ ಅಂತ ಅವ್ರು ಅವಾಗಿಂದನೂ ಕೂಡ ಆಟೋ ಓಡಿಸ್ಕೊಂಡೇ ಬಂದವರು. ಸೊ ಈಗ ಅವ್ರ ಮನೇಲಿ ನೀವು ಇಡಿಸ್ಕೊಂಡ್ರೆ ಅಪಾಯ ಜಾಸ್ತಿ, ಆಟೋ ಓಡಿಸೋಕ್ಕೆ ಬಿಡಿ ಅವ್ರನ್ನ. ಅದಕ್ಕೆ ಯಾವುದೋ ಒಂದು ಕಾರಣಕ್ಕೆ ಮನೆ ಬಿಟ್ಟು ಹೋಗ್ಬಿಡ್ತೀರಾ ನೀವು. ಮನೆ ಬಿಟ್ಟು ಹೋಗ್ತೀನಿ ಅಂತ ಗಲಾಟೆ ಕೂಡ ಮಾಡ್ತೀರಾ. ಎಷ್ಟು ವಯಸ್ಸು ಅವ್ರು ನಿಮಗೆ? 14 ವರ್ಷ. ಇದೇನು ರೀ 13 ವರ್ಷ 14 ವರ್ಷ ನಿಮ್ಮಲ್ಲಿ ಭಾಳ ಡೇಂಜರ್ ರೀ. ನಾನಂತೂ ತುಂಬ ಜನಕ್ಕೆ ಕೇಳಿದೆ, ಈ 13 ವರ್ಷ 14 ವರ್ಷ ಇದೆಯಲ್ಲ, ಏನು ಕಾರಣ ಇತ್ತು ಅವಾಗ? ಸೊ ಏನು ಕಾರಣ ಅಂದರೆ ಮನೆಯಲ್ಲಿ ಒಪ್ಕೊಳ್ಳೋ ಅಂಥ ಸ್ಥಿತಿಲಿರಲ್ಲ. ಏಕೆಂದರೆ ಮನೆಯವ್ರದ್ದು ಏನು ಅಂತಂದರೆ ನೀನು ಗಂಡು ಮಗುವಾಗಿ ಉಟ್ಕೊಂಡಿದ್ಯಾ, ನೀನು ಅದೇ ರೀತಿಯೇ ಇರಬೇಕು ಅಲ್ವೇ? ಅವ್ರಿಗೂ ಅದೇ ಆಸೆ ಇರುತ್ತಲ್ಲ. ಸೊ ಅವ್ರಿಗೆ ಆಸೆ ಇರ್ಬೋದು, ಬಟ್ ನಮಗಿರ್ಬೇಕಲ್ಲ ಆಸೆ. ಸೊ ಅವ್ರು ಹೇಳಿದಂಗೆ ನಾವು ಬದುಕೋಕ್ಕಾಗಲ್ಲ. ನಮಗೂ ಆಸೆ ಆಕಾಂಕ್ಷೆಗಳನ್ನೋದು ಇರುತ್ತಲ್ವಾ. ಸೊ ನಾವು ಹೇಗೆ ನಮ್ಮ ಜೀವನನ ನಾವು ತೊಗೊಂಡೋಗ್ಬೇಕು, ಮತ್ತು ನಮ್ಗೆ ಏನು ಅನ್ಸುತ್ತೆ ಅದನ್ನು ತಾನೇ ಮಾಡಬೇಕು. ನಮ್ಗೆ ಇಷ್ಟ ಇಲ್ಲದೆ ಇರೋದ ಬದುಕು, ಅಥವಾ ನಮ್ಗೆ ಇಷ್ಟ ಇಲ್ಲದೆ ಇರೋದನ್ನ ನೀವು ಮಾಡು ಅಂತಂದರೆ ಹೇಗೆ ಸಾಧ್ಯ ಹೇಳಿ? ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಮನೇಲಿ ನಾನು ಅದಕ್ಕೆ ಅಪೋಸ್ ಮಾಡಿದ್ರು, ಒಪ್ಕೊಳ್ಳಿಲ್ಲ ಮನೆಯಲ್ಲಿ. ಸೊ ನಾನು ಸರಿ ಆಯ್ತು ಬಿಡಿ, ಒಪ್ಕೋಬೇಡಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟೆ. ಎಲ್ಲಿಗೆ ಎಸ್ಕೇಪ್ ಆದ್ರಿ? ನನ್ನ ಫ್ರೆಂಡ್ ಇದ್ದರು, ನನ್ನ ಫ್ರೆಂಡ್ ಮುಖಾಂತರ ಹೋಗಿ ನಮ್ಮ ಕಮ್ಯುನಿಟಿಗೆ ಹೋದೆ. ಅಲ್ಲಿಂದ ಬಾಂಬೆಗೆ ಹೋದೆ. ಓ, ನೀವು ಬಾಂಬೆಗೆ ಹೊಟ್ಟೋದ್ರಿ? ಹಾಂ, ಬಾಂಬೆಗೆ ಹೋಗಿ ಅಲ್ಲಿ ನಮ್ಮ ಸಮುದಾಯದವರಿದ್ದರು. ಸೊ ಅಲ್ಲಿ ಇದ್ದು ಅಲ್ಲಿಂದ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಬ್ಯಾಂಗ್ಳೂರಿಗೆ. ಎಷ್ಟು ವರ್ಷ ಇದ್ರಿ ಅಲ್ಲಿ? ಬಾಂಬೆನಲ್ಲಿ ವರ್ಷಗಳೇನಿರಲಿಲ್ಲ, ಒಂದು 15 ಡೇಸ್ ಹತ್ತತ್ರ ಇದ್ವಿ. ಸೊ ಆಮೇಲೆ ನಾವು ಬೆಂಗಳೂರಿಗೆ ಬಂದುಬಿಟ್ವಿ. ಜೀವನಕ್ಕೆ ಏನು ಮಾಡ್ತಿದ್ರಿ ಅಲ್ಲಿ? ಸೊ ಅಲ್ಲಿ ಈಗ ಮಗುವೆಲ್ಲ ಹುಟ್ಟಾಗ ಆಶೀರ್ವಾದ ಮಾಡೋದಕ್ಕೆ, ಮತ್ತೆ ನಮ್ಮಲ್ಲಿ ಬದಾಯಿ ಅಂತ ಇರುತ್ತೆ. ಹೌದು. ಸೊ ಅವಾಗ ಡ್ಯಾನ್ಸ್ ಮಾಡಕ್ಕೆ ಕರ್ಕೊಂಡು ಹೋಗೋರು. ಯಾವಾಗ ನಿಮ್ಮ ಲಿಂಗ ಬದಲಾವಣೆ ಮಾಡ್ಕೊಂಡ್ರಿ? ನನಗೆ ಏಜು 22ನೇ ವಯಸ್ಸಿಗೆ ನಾನು ಅಲ್ಲಿ ಬಾಂಬೆಯಿಂದ ಬಂದಾದ್ಮೇಲೆ ವಾಪಸ್ ಬೆಂಗಳೂರಿಗೆ ಬಂದ್ರಿ? ಬೆಂಗಳೂರು ತಿರ್ಗಾ ಬಾಂಬೆಗೆ ಹೋದ್ರಾ? ಅಲ್ಲಿ ಮಾಡಿದ್ರ ಅಥವಾ ಬೆಂಗಳೂರಲ್ಲೇ ಮಾಡಿ? ಇಲ್ಲ, ಬ್ಯಾಂಗ್ಳೂರು ಎಲ್ಲ ಮಾಡಲಿಲ್ಲ, ಆಂಧ್ರದಲ್ಲಿ ಮಾಡಿದ್ದು, ಪಳಮ್ನೇರಿಲಿ. ಮದುವೆ ಆಗಬೇಕು ಅಂತ ಏನಾದ್ರು ಆಸೆ ಬರುತ್ತಾ? ಮದುವೆ ಆಗಬೇಕು ಅನ್ನೋ ಆಸೆ ಬರಲ್ಲ. ಯಾವಾಗೋ ಒಂದು ಟೈಮ್ ಬಂದಿತ್ತು. ಸೊ ಅದು ಆ ಟೈಮಲ್ಲಿ ಆಗಲೇ ಹೋಗ್ಬಿಡ್ತು. ಸೊ ಅದಾದ್ಮೇಲೆ ನನಗೆ ಆಸೆನೇ ಬರಲಿಲ್ಲ ಮದುವೆ ಆಗಬೇಕು ಅಂತ. ಹೆಣ್ಣಾದ್ಮೇಲೆ ಏನೇನು ಆಸೆ ಪಡಬೇಕು ಅಂತ ಅನ್ಕೊಂಡಿದ್ರಿ ನೀವು? ತಾಯಿ ಆಗಬೇಕು ಅನ್ನೋ ಒಂದು ಆಸೆ ಇತ್ತು, ಬಟ್ ಆದರೆ ಅದು ಆಗಲ್ಲ. ಸೊ ಅದಾದಮೇಲೆ ಒಂದು ಮಗುನ ಅಡಾಪ್ಟ್ ಮಾಡಿಕೊಂಡು ಆ ಒಂದು ಮಗುಗೆ ಜೀವನನ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದೆಲ್ಲ ಆದ್ಮೇಲೆ ತಿರ್ಗಾ ಮನೆಗೆ ಬಂದ್ರಾ? ಮನೆಗಿಲ್ಲ, ಬರಲಿಲ್ಲ. ಆಫ್ಟರ್ ಸರ್ಜರಿ ಆದಮೇಲೆ ನಾನು ಫ್ಯಾಮಿಲಿಗೆ ಹೋಗಿದ್ದು. 14 ವರ್ಷಕ್ಕೆ ಮನೆ ಬಿಟ್ಟು ಬಂದವಳು 8-9 ವರ್ಷ ಆದಮೇಲೆ ನಾನು ಮನೆಗೆ ಹೋಗಿದ್ದು. ಕಂಪ್ಲೀಟಾಗಿ ಆಗಿ ಗುರ್ತಿಡಿಲಿಲ್ಲ. ಸೊ ನಾನು ಇರೋ ಜಾಗಕ್ಕೇ ಒಬ್ಬ ಆಟೋ ಡ್ರೈವರು ಹೋಗಿ ಇನ್ಫಾರ್ಮೇಷನ್ ಕೊಟ್ಬಿಟ್ರು ನಮ್ಮ ಫ್ಯಾಮಿಲಿಗೆ, ನಿಮ್ಮ ಏನು ಮಗ ಅಂದ್ಕೊಂಡಿದ್ರಿ ಅವ್ರು ಆ ಜಾಗದಲ್ಲಿದ್ದಾರೆ, ಅವರಾಗಿಲ್ಲ, ಹುಡುಗಿ ಆಗಿಬಿಟ್ಟಿದ್ದಾರೆ ಅಂತ. ಸೊ ಅದು ತಿಳಿದ ಮೇಲೆ ನಮ್ಮ ತಂದೆ, ನಮ್ಮ ತಾಯಿ ಮತ್ತು ನಮ್ಮ ಸಿಸ್ಟರ್ ಎಲ್ಲ ಅಲ್ಲಿಗೆ ನಾನಿರೋ ಜಾಗಕ್ಕೆ ಬಂದುಬಿಟ್ರು. ಸೊ ಬಂದು ನೋಡಿದ ತಕ್ಷಣ ತುಂಬ ಗೊಳಗೊಳಗೊಳ ಅಂದರಕ್ಕೆ ಸ್ಟಾರ್ಟ್ ಆಗಿಬಿಟ್ಟು, ಯಾರು ಏನು ಅಂತಲೇ ಗೊತ್ತಾಗಲಿಲ್ಲ.
ಅವ್ರಿಗೆ ತುಂಬ ಕನ್ಫ್ಯೂಸ್ ಆಗಿಬಿಟ್ರು. ಆಮೇಲೆ ನಾನು ಕೂತ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಕುಡಿಯೋಕೆ ನೀರು ಕೊಟ್ಟು ಊಟ ಮಾಡಿಸಿ ಸೊ ಆಮೇಲೆ ನಾನು ಅವ್ರ ಹತ್ರ ಮಾತಾಡಿದೆ. ಬಟ್ ಅವತ್ತಿನ ಪರಿಸ್ಥಿತಿ ನಿಮಗೇನೋ ಒಂಥರ ಖುಷಿ ಕೊಡೋದಿದ್ರು ಕೂಡ ತಾಯಿಗೆ ಕಷ್ಟ ಆಗಿರ್ಬೋದಲ್ವಾ? ತುಂಬಾ ಆಗಿರುತ್ತೆ, ಬಟ್ ಹೇಳ್ಕೊಳ್ಳಲ್ಲ. ನಾನು ನಮ್ಮ ತಾಯಿಗೆ ಏನಂತ ಹೇಳಿದ್ದು ಅಂದರೆ, ಸೊ ಅವಾಗ ಬಂದುಬಿಟ್ಟೆ ಮನೆ ಬಿಟ್ಟು, ಇವಾಗ ಈ ಥರ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ನೀನು ಏನೇ ಮಾಡಿದ್ರು ಆ ಥರ ಆಗೋಕ್ಕಾಗಲ್ಲ ನಾನು. ಸೊ ನೀವು ಒಪ್ಕೊಳ್ಳೋಂಗಿದ್ರೆ ಹೀಗೆ ಒಪ್ಕೋಬೇಕು ಅಂತ ನಾನು ನಮ್ಮ ತಾಯಿಗೆ, ನಮ್ಮ ತಂದೆಗೆ, ನಮ್ಮ ಸಿಸ್ಟರ್ಗೆಲ್ಲ ಹೇಳಿದೆ. ಸೊ ಅವ್ರು ಅದಾದಮೇಲೆ ಯೋಚನೆ ಮಾಡಿದ್ರು. ಸೊ ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಸಿಕ್ಕಿದ್ರಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಒಪ್ಕೊಂಡ್ರು. ಓಕೆ, ಆಮೇಲೆ ಮನೆಗೆ ಹೋದ್ರಾ? ಹಾಂ, ಆಮೇಲೆ ಮನೆಗೆ ಹೋದೆ. ಒಂದು ಸ್ವಲ್ಪ ದಿವಸ ಹೋದೆ. ಆಮೇಲೆ ಏನು ಮಾಡಿದೆ, ಕಂಪ್ಲೀಟಾಗಿ ಫ್ಯಾಮಿಲಿ ಜೊತೆಗೆ ಹೋಗಿ ಸೇರಿಕೊಂಡೆ. ಮನೆಯವ್ರ ಎಲ್ಲಿ? ಬಾಪೂಜಿ ನಗರದಲ್ಲಿ ಇದ್ವಿ ಅವಾಗ. ಓಕೆ. ಅದಾದಮೇಲೆ ಫ್ಯಾಮಿಲಿ ಎಲ್ಲ ಹೋಗಿ ಮನೆಗೆ ಸೇರ್ಕೊಂಡಾದ್ಮೇಲೆ ನನ್ನ ತಂದೆ ತಾಯಿಗೆ ಹೇಳಿದ್ದಷ್ಟೇ, ನೀವು ಮಗಾಗ ಒಪ್ಕೊಳ್ತಿರೋ ಮಗಳಾಗ ಒಪ್ಕೊಳ್ತಿರೋ ಗೊತ್ತಿಲ್ಲ. ಸೊ ನೀವು ಒಪ್ಕೊಳ್ತೀನಿ ಅಂತ ಅಂದರೆ ನಾನು ನಿಮ್ಮ ಜೊತೆ ನಮ್ಮ ಮನೆಗೆ ಬರ್ತೀನಿ, ಇಲ್ಲಾಂದರೆ ನಾನು ನಮ್ಮ ಗುರುಗಳು ನಮ್ಮ ಅಮ್ಮವ್ರ ಜೊತೆ ಇದ್ದುಬಿಡ್ತೀನಿ ಅಂತ ಅಂದಿದ್ದಕ್ಕೆ ಇಲ್ಲ ಆಯಿತು ಬಾ ಅಂತೇಳಿ ಎಕ್ಸೆಪ್ಟ್ ಮಾಡಿಕೊಂಡ್ರು ನನ್ನನ್ನು. ಆವಾಗ ಎಷ್ಟು ಕಷ್ಟಕರವಾಗಿರುತ್ತೆ ಅವ್ರ ಸನ್ನಿವೇಶಗಳು ಅಂತ ಹೇಳಿದಾಗ, ಅವ್ರು ಒಪ್ಕೊಳ್ಳೋದು ಹೋಗ್ಲಿ, ಅವ್ರು ಬೇರೆಯವ್ರಿಗೆಲ್ಲ ಒಪ್ಸೋದು ಹೆಂಗೆ ಅಂತ. ಹೌದು, ಅಕ್ಕಪಕ್ಕದವರು, ಮನೆಯವರು, ಇವ್ರು ಯಾರು? ನಾನು ಹೇಳಿದ್ದು ಅವ್ರಿಗೆ ಒಂದೇ ಮಾತು, ಅಕ್ಕಪಕ್ಕವ್ರಾಗಲ್ಲ ಕಷ್ಟ ಸುಖಕ್ಕೆ, ಮತ್ತು ಯಾರೇ ರಿಲೇಷನ್ಸ್ಗಳಾಗಲ್ಲ. ನಾನೇನಿದ್ದೀನಿ ನಾನೇ ಆಗೋದು ನಿನಗೆ ಲಾಸ್ಟ್ ಗಂಟ. ಬೇರೆಯವ್ರು ಯಾರು ಕೂಡ, ಬೇರೆಯವ್ರು ಒಂದು ದಿವಸ ಹೇಳ್ಬೋದು, 2 ದಿವಸ ಹೇಳ್ಬೋದು ಅಷ್ಟೇ ಅಂತ ಹೇಳಿದ್ಮೇಲೆ ಆಮೇಲೆ ಅಕ್ಕಪಕ್ಕದವ್ರಿಗೆ ರಿಲೇಷನ್ಸ್ಗಳಿಗೆಲ್ಲ ಬಾಯಿ ಮುಚ್ಚಿಸೋ ಥರ ಮಾತಾಡಿ ನಮ್ಮಮ್ಮ ನನ್ನ ಮಗಳಾಗಿ ಸ್ವೀಕರಿಸಿದ್ರು. ಎಸ್. ಓಕೆ, ಅಮ್ಮ ಏನಾದರೂ? ಅಮ್ಮ 2015ರಲ್ಲಿ ಕಿಡ್ನಿ ಪ್ರಾಬ್ಲಮ್ ಆಗಿ ತೀರ್ಕೊಂಡ್ರು. RJ ಜೀವನ ಹೆಂಗಿದೆ? ಚೆನ್ನಾಗಿದೆ. NGO ಫೀಲ್ಡ್ ಆದಮೇಲೆ ನೆಕ್ಸ್ಟು RJ ಲೈಫ್ಗೆ ಹೋಗಿದ್ದು. ಹೆಂಗೆ ಸಿಕ್ತು RJ ಲೈಫು? ಸೊ ನಾನು ನಮ್ಮ ಸಮುದಾಯದಲ್ಲಿದ್ದಾಗ ನನಗೆ ಏನು ಥಾಟ್ ಬಂದಿದ್ದು ಅಂದರೆ, ಸೊ ಎಷ್ಟು ವರ್ಷ ಅಂತ ನಾವು ಇದೇ ಥರ ಕೆಲಸಗಳನ್ನ ಮಾಡ್ಕೊಂಡು ಬದುಕಬೇಕು, ನಮಗೆ ಆದಂಥ ಬೇರೆ ಕೆಲಸಗಳಿಲ್ವಾ ಅಥವಾ ಬೇರೆ ಲೈಫ್ಗಳಿಲ್ವಾ ಅಂತ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ NGOದಲ್ಲಿ ಕೆಲಸ ಇದೆ ಅಂತೇಳಿ ಒಂದು ನನ್ನ ಫ್ರೆಂಡ್ ಕಾಲ್ ಮಾಡಿ ನನಗೆ ಹೇಳಿದ್ರು. ಸೊ ಓಕೆ, ಅದಾದರೂ ಮಾಡ್ಬೋದಲ್ಲ, ಒಂದು NGOದಲ್ಲಿ ಕೆಲಸ ಮಾಡೋದು ಒಂದು ಒಳ್ಳೆ ಕೆಲಸನೇ. ಸೊ ನಮ್ಮ ಸಮುದಾಯದವ್ರಿಗೆ ಸರ್ವಿಸ್ ಕೊಡುವಂಥದ್ದು, ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು, ಅವ್ರಿಗೆ ಕೌನ್ಸಿಲಿಂಗ್ ಕೊಡುವಂಥದ್ದು, ಫ್ಯಾಮಿಲಿ ಸಪೋರ್ಟು ಮಾಡ್ಕೊಳ್ಳುವಂಥದ್ದು, ಮತ್ತು ಗೂಂಡಾಸು ಪೊಲೀಸ್ ವೈಲೆನ್ಸ್ ಆದಾಗ ಹೋಗಿ ಸಪೋರ್ಟ್ ಮಾಡೋದು. ಸೊ ಮತ್ತು ಅವ್ರಿಗೆ HIV ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು, ಕಾಂಡೋಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಸೊ ಈ ಥರ ಕೆಲಸ ಅಲ್ವಾ, ಮಾಡ್ಬೋದಲ್ವಾ, ಇದಕ್ಕಿಂತ ಅದು ಎಷ್ಟೋ ಬೆಟರ್ ಅಲ್ವಾ ಅಂತೇಳಿ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. 2008ಅಲ್ಲಿ ನಾನು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದು. 8 ಮತ್ತು 9 ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕೊಡ್ತಂಥ ತರಬೇತಿಗಳಾಗಿರ್ಬೋದು, ಅಲ್ಲಿ ಎಲ್ಲ ತುಂಬ ಉಪಯೋಗಕ್ಕೆ ಬಂತು. ನನಗೇನಂದರೆ ಸ್ಕೂಲ್ ಲೈಫಿಂದ ಚೆನ್ನಾಗಿ ಮಾತಾಡೋದು, ಏನೇ ಒಂದು ಇದಕ್ಕೂ ಕೂಡ ಹಿಂದೆ ಉಳಿತಾ ಇರಲಿಲ್ಲ. ಸೊ ನಾನು ಮಾಡ್ತೀನಿ, ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಅಂತ ಮುಂದೆ ಹೋಗೋಳು ನಾನು. ಸೊ ಅಲ್ಲೂ ಕೂಡ ನನಗೆ ತುಂಬ ಎಂಕರೇಜ್ ಕೊಟ್ಟರು. ಮುಂದೆ ಹೋಗಿದ್ದಕ್ಕೆ ಇವತ್ತು ನೀವು ಇಲ್ಲಿ ಬಂದು ಕೂತಿದ್ದೀರಾ. ಹೌದು, ಮುಂದೆ ಹೋಗಿಲ್ಲ ನೀವು ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ ನಿಜ. ಸೊ ಅದಾದಮೇಲೆ NGO ಫೀಲ್ಡಿಗೆ ಸೇರ್ಕೊಂಡ್ಮೇಲೆ ಅಲ್ಲಿ 2 ವರ್ಷ ಅಲ್ಲಿ ಕೊಟ್ಟಂಥ ಟ್ರೈನಿಂಗ್ಗಳು ಅದು ಇದೆಲ್ಲ ಉಪಯೋಗ ಆಯಿತು. ಅದಾದಮೇಲೆ ಒಂದು ದಿವಸ ಏನಾಯಿತು, ನನ್ನ ಫ್ರೆಂಡ್ಸ್ ಮುಖಾಂತರ ಈ ಥರ ರೇಡಿಯೋ ಸ್ಟೇಷನ್ಗೆ ಪ್ರೋಗ್ರಾಮ್ ಕೊಡೋಕೆ ಹೋಗಬೇಕು ಬಾ ಅಂತ ಕರೆದು. ಸೊ ನಾನೇನು ಥಿಂಕ್ ಮಾಡಿದ್ದು ಅಂತಂದರೆ, ಈಗ ಮೀಡಿಯಾದವರಾಗಿರ್ಬೋದು, ಪೇಪರ್ ಅವರಾಗಿರ್ಬೋದು, ನಮ್ಮ ಸೆಕ್ಷುಯಾಲಿಟಿ ಸಮುದಾಯದವ್ರದ್ದು ಇಂಟರ್ವ್ಯೂಸ್ಗಳೇನು ತೊಗೊಂಡು ಅಂದರೆ, ಸೊ ಅದಷ್ಟೇ ಆವತ್ತಿನ ದಿವಸಕ್ಕೆ ಮಾತ್ರ ನಾವು ನೆನಪಾಗ್ತೀವಿ. ಸೊ ಬೇರೆ ದಿವಸ ನೆನಪಾಗಲ್ಲ. ಇವಾಗ ಏನಾದರೂ ಹಬ್ಬಗಳು ಬಂದಾಗ, ನಮ್ಮದೇದಂಥ ಹೋರಾಟಗಳು ಬಂದಾಗ ಮಾತ್ರ ನಾವು ನೆನಪಾಗ್ತೀವಿ, ಅದರ್ವೈಸ್ ನಾವು ನೆನಪಾಗಲ್ಲ ಅವ್ರಿಗೆ. ಸೊ ನಾವು ಒಂದು ಇಂಟರ್ವ್ಯೂ ಕೊಟ್ಟರೆ ಅವ್ರು ತೋರಿಸೋದಾಗ ಕೊಡ್ಬೇಕಾದ್ರೆ ಇನ್ನೊಂದು ಇದು ಮಾಡಿರ್ತಾರೆ ಅಂತ ನಾನು ತಿಳ್ಕೊಂಡೆ. ಸೊ ಅದಾದಮೇಲೆ ಹೋಗಿ ಅಲ್ಲಿ ನನ್ನ ರೇಡಿಯೋ ಸ್ಟುಡಿಯೋಗೆಲ್ಲ ಹೋಗಿದ್ದೆ ಫಸ್ಟ್ ಟೈಮು. ಒಳಗಡೆ ಒಂಥರ ಭಯ, ಏನು ಕೇಳ್ತಾರೋ ಏನು ಅಂತ. ಸೊ ಅದಾದಮೇಲೆ ಹೋಗಿ ನಂದು ಒಂದು ಲೈಫ್ ಸ್ಟೋರಿ ಕೊಟ್ವಿ. ಅದಾದಮೇಲೆ ಸಮಾಜಕ್ಕೆ ಒಂದು ಪ್ರಶ್ನೆ ಅಂತ ಒಂದು ಕಿರು ನಾಟಕವನ್ನು ಮಾಡಿದ್ವಿ ನಾವು ರೇಡಿಯೋದಲ್ಲಿ, ಸೊ ವಾಯ್ಸ್ ಮುಖಾಂತರ. ಸೊ ಆಕಾಶವಾಣಿ ಅಲ್ಲ, ಅದು ರೇಡಿಯೋ 90.4 ಓಕೆ. ಅದಾದಮೇಲೆ ಅಲ್ಲಿ ಕೊಟ್ಟಾದ್ಮೇಲೆ ಪ್ರೋಗ್ರಾಮ್ಸು ಅವ್ರು ಟೆಲಿಕಾಸ್ಟ್ ಮಾಡಿದ್ಮೇಲೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾತಾಡಿದ್ದಾರೆ ಅವ್ರು ಯಾರು ಅಂತ ಎಲ್ಲ ಕೇಳಿದ್ದಾರೆ. ಸೊ ಅದಾದಮೇಲೆ ಅವ್ರು ಕೂತ್ಕೊಂಡು ಏನು ಯೋಚನೆ ಮಾಡಿದ್ದು ಅಂದರೆ, ಯಾಕೆ ಈ ಸಮುದಾಯದವ್ರಿಗೆ ನಾವು ಒಂದು ಅವಕಾಶನ ಕೊಡಬಾರ್ದು. ಏಕೆಂದರೆ ಈ ಸಮುದಾಯದವ್ರಿಗೆ ಗೊತ್ತಿರುತ್ತೆ ಅವರ ಸಮುದಾಯವರ ಬದುಕು ಭಾವನೆ ಯಾವ ರೀತಿ ಇರುತ್ತೆ, ಅವ್ರ ಜೀವನ ಹೇಗೆ ಮನೆ ಬಿಟ್ಟು ಬಂದಾಗ ಯಾವ ರೀತಿ ಇರುತ್ತೆ ಅಂತ ಇವ್ರಿಗೆ ಗೊತ್ತಿರೋದ್ರಿಂದ ನಾವು ಇವ್ರಿಗೊಂದು ಅವಕಾಶ ಕೊಡೋಣ ಅಂತೇಳಿ ಸೊ ನಮ್ಮ ಒಂದು ಸಂಸ್ಥೆಗೆ ಮೇಲ್ ಹಾಕಿದ್ರು. ಸೊ ಅದಾದಮೇಲೆ ನಮ್ಮ ಸಮುದಾಯದವರೆಲ್ಲ, ನಮ್ಮ ಕಮ್ಯುನಿಟಿಯವರೆಲ್ಲ ಸೇರಿ ನನ್ನ ಆಯ್ಕೆ ಮಾಡಿ ರೇಡಿಯೋಗೆ ಕಳಿಸಿದ್ರು. ವೆರಿ ಗುಡ್. ನಿಮ್ಮ ಸಮುದಾಯರು, ನಿಮ್ಮ ಪರಿಚಯರು ಎಲ್ಲರೂ ಪರಿಚಯ ನಿಮಗೆ ಪ್ರಿಯಾಂಕಾಗೆ? ಹೌದು, ಎಲ್ಲೇ ಹೋಗ್ಲಿ ಗುರ್ತಿಡ್ತಾರೆ, ಮಾತಾಡಿಸ್ತಾರೆ. ನಿನ್ನ ಅದರಲ್ಲಿ ನೀವೆಲ್ಲ ಯಾವಾಗಲೂ ಸೇರೋದುಂಟಾ? ಸೇರ್ತಿರ್ತೀವಿ. ಫೆಸ್ಟಿವಲ್ಗಳು ಬಂದಾಗ, ನಮ್ಮದೇ ಆದಂಥ ಕೆಲವೊಂದು ಕಲ್ಚರಲ್ ಪ್ರೋಗ್ರಾಮ್ಗಳಿದ್ದಾಗ ಸೇರ್ತಾ ಇರ್ತೀವಿ ನಾವು. ಸರ್ಕಾರದಿಂದ ಸಾಕಷ್ಟು ಸ್ಥಾನಮಾನಗಳೆಲ್ಲ ಸಿಗ್ತಾ ಇದೆ ನಿಮ್ಮ ಜನಾಂಗಕ್ಕೆ, ನೀವೇನಾದರೂ ಉಪಯೋಗಿಸ್ಕೊಳ್ತಾ ಇದ್ದೀರಾ? ನಿಮ್ಮ ಜನಾಂಗದವ್ರು ಉಪಯೋಗಿಸ್ಕೊಳ್ತಾ ಇದ್ದಾರಾ? ಕೆಲವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಸರ್ಕಾರದಿಂದ ನಮಗೆ ನೀವು ಹೇಳ್ದಂಗೆ ಅಂಥ ಸೌಲಭ್ಯಗಳು ಏನು ಸಿಗ್ತಾ ಇಲ್ಲ. ಅಲ್ಲ, ಓದಿರೋಂಥವ್ರಿಗೆ ಕೆಲಸ ಎಲ್ಲ ಅದು ಬರೀ ಬಾಯಿ ಮಾತಲ್ಲಿ ಹೇಳಿಕೆಯಾಗಿ ಪುಸ್ತಕದಲ್ಲಿ ಅಷ್ಟೇ ಇದೆ, ಅದನ್ನು ಇನ್ನೂ ಕಾರ್ಯರೂಪಕ್ಕೆ ತೊಗೊಂಡು ಬಂದೇ ಇಲ್ಲ. ನಾವು ರೀಸೆಂಟಾಗಿ ಪ್ರೆಸ್ ಮೀಟ್ ಕೂಡ ಮಾಡಿದ್ವಿ. ಸೊ ಸರ್ಕಾರದಿಂದ ಈ ಸಮುದಾಯದವ್ರಿಗೆ ಇಷ್ಟಿದೆ ಅಷ್ಟಿದೆ ಅಂತ ಹೇಳ್ತೀರಿ.
ಸೊ ನಾವು ಬೆಂಗಳೂರಲ್ಲಿ ಒಂದು 20-30 ಸಾವಿರ ಜನ ಇದ್ದೀವಿ ಅನ್ಸುತ್ತೆ. ಏನು ಸವಲತ್ತು ಬೇಕು ಅನಿಸ್ತದೆ ನಿಮಗೆ? ಫಾರ್ ಎಕ್ಸಾಂಪಲ್ ಇವಾಗ ನೀವು ಸಿಗ್ನಲ್ಗಳಲ್ಲಿ ಕೇಳ್ತಾರೆ, ಟೋಲ್ಗಳಲ್ಲಿ ಇರ್ತಾರೆ ಅಂತಲ್ಲ, ಅವ್ರಿಗೆಲ್ಲ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ. ಸೊ ಅವ್ರಿಗೆ ಕೆಲಸಗಳು ಕೊಡಬೇಕು. ಅದು 1% ಕೊಟ್ಟಿದ್ದಾರೆ ಇವಾಗ ಮೀಸಲಾತಿ ಅಂತ. ಅದು ಒಂದಷ್ಟು ಜನ ನಿಮ್ಮವ್ರು ಅಲ್ಲದೆ ಇರೋರು ಕೂಡ ನಿಮ್ಮನ್ನು ಹಾಳು ಮಾಡಿ ನಿಮ್ಮ ಹೆಸರನ್ನ ಹಾಳು ಮಾಡ್ತಾರಂಥ ಸಂದರ್ಭಗಳು ಉಂಟಲ್ಲ? ಹೌದು, ತುಂಬ ದೌರ್ಜನ್ಯ ಮಾಡೋದು, ಸಿಗ್ನಲಲ್ಲಿ ಕಿತ್ಕೊಂಡು. ಈಗೇನಾಗಿದೆ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಿಂದ ಬರ್ತಾ ಇದ್ದಾರೆ, ವೇಷಗಳನ್ನ ಹಾಕೊಂಡು ಸಿಗ್ನಲ್ಗಳಲ್ಲಿ ಅಲ್ಲಿ ಇಲ್ಲಿ ಕಾಸು ಕೇಳ್ತಾರೆ, ಸಾಯಂಕಾಲ ಹೋಗ್ಬೇಕಾದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಸೊ ಅವಾಗ ಅದೆಲ್ಲ ಮಾತಾಡಿಸಿದಾಗ ಅವ್ರಿಗೆ ಗೊತ್ತಾಗಲ್ಲ ಕೆಲವ್ರಿಗೆ. ಸೊ ಆಗೇನು ಮಾಡ್ತಾರೆ, ಓಡೋಗ್ಬಿಡ್ತಾರೆ. ಕೆಲವರು ನಮ್ಮನ್ನು ನೋಡಿದ ತಕ್ಷಣ ಓಡೋಗ್ಬಿಡ್ತಾರೆ. ಯಾಕೆ ಎಷ್ಟೋ ಸತಿ ನಾನು ಆಫೀಸ್ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾಗ, ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾಗ ಕಾರ್ಪೊರೇಷನ್ ಹತ್ರ, ಮೆಜೆಸ್ಟಿಕ್ ಹತ್ರ ನನಗೇನೆ ಆಶೀರ್ವಾದ ಮಾಡಿ ನನ್ನ ಹತ್ರನೇ ಕಾಸಿಸ್ಕೊಂಡಿದ್ದಾರೆ. ನಿಮ್ಮ ಕಾಯಕವನ್ನು ಮಾಡುವಂಥವ್ರು ಕಡೆಗಾಲದಲ್ಲಿ ಅಂದರೆ ಸತ್ತ ನಂತರ ಅವ್ರು ಎಲ್ಲೂ ಗೊತ್ತಿದಿರೋ ಜಾಗದಲ್ಲಿ ಊತ ಹಾಕ್ತಾರೆ ಅನ್ನೋದೆಲ್ಲ ಎಲ್ಲೋ ಒಂದಷ್ಟು ಕಡೆ ಕೇಳಿರೋವಂಥದ್ದು. ಆ ಥರದ್ದು ಏನಾದ್ರು ಇದೆಯಾ? ಆ ಥರ ಏನೂ ಇಲ್ಲ. ಕಾಮನ್ ಆಗಿ ನಾವು ಎಲ್ಲರ ಥರನೇ ತಗೊಂಡೋಗಿ ಮಣ್ಣು ಮಾಡೋದಾಗಿರ್ಬೋದು, ಬರ್ನಿಂಗ್ ಕೊಡೋದು ಅಷ್ಟೇ ಅಲ್ಲ. ಸೊ ನಾವು ಅದನ್ನ ಹೇಳಬೇಕು ಅಂತಂದ್ರೆ ಮೇ ಬಿ ಆಗಿನ ಇದರಲ್ಲಿ ಇತ್ತೇನೋ, ಆಗಿನ ಕಾಲದಲ್ಲಿ, ಆಗಿನ ಜನ್ರೇಷನಲ್ಲಿ. ಯಾಕೆಂದರೆ ಇಷ್ಟು ಪಬ್ಲಿಕ್ ಆಗಿರಲಿಲ್ಲ, ಇಷ್ಟು ಜನಗಳೆಲ್ಲ ಅವೇರ್ನೆಸ್ ಇರಲಿಲ್ಲ ಅದ್ರ ಬಗ್ಗೆ. ಅವಾಗ ಎಲ್ಲೋ ಬೆರಳಿಕೆ ಎಷ್ಟಿತ್ತು ನಮ್ಮ ಸಮುದಾಯದ ಜನಾಂಗದವರು. ಸೊ ಅವಾಗ ಅಕ್ಸೆಪ್ಟೆನ್ಸ್ ಏನೂ ಇಲ್ಲ. ಮೇ ಬಿ ಆ ಟೈಮಲ್ಲಿ ಆ ಥರ ಮಾಡ್ತಿರ್ಬೋದು. ಈಗ ಕಾಮನ್ ಆಗಿ ನಾರ್ಮಲ್ ಆಗೇ ತಗೊಂಡೋಗ್ತಾರೆ. ಏನಾದರೂ ಹೇಳೋದಿದ್ರೆ ಪ್ರಿಯಾಂಕಾ, ನಿಮ್ಮ ಜನಾಂಗದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವಕಾಶನ ಸರ್ಕಾರದವರೇ ಕೊಡ್ತಾರೆ ಅಂತ ಹೇಳಿ ನಾವು ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ. ನಮ್ಮಲ್ಲಿರುವಂಥ ಟ್ಯಾಲೆಂಟ್ಗಳನ್ನ ನಾವು ಬಳಸ್ಕೊಂಡು ಮುಂದೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಏಕೆಂದರೆ ನಮ್ಮಲ್ಲಿ ಕೆಲವ್ರಿಗೆ ಎಷ್ಟೋ ಟ್ಯಾಲೆಂಟ್ಗಳಿರುತ್ತೆ. ಬ್ಯೂಟಿಷಿಯನ್ ಬಗ್ಗೆ ಇರುತ್ತೆ, ಕುಕ್ಕಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಅವರದ್ದೇ ಆದಂಥ ಕೆಲವೊಂದು ಇದರಲ್ಲಿ ತೊಡಗಿಸ್ಕೊಂಡಿದ್ರೆ ಒಳ್ಳೆಯದು. ನಾವು ಇದಕ್ಕೆ ಸ್ಟಿಕ್ ಆಗೋದಕ್ಕಿಂತ ಸೊ ಮುಂದೆ ಹೋಗ್ತಿದ್ರೆ ಇನ್ನೂ ಒಳ್ಳೆಯದು ಅಂತ ಅನಿಸುತ್ತೆ. ಲಿಮ್ಕಾ ರೆಕಾರ್ಡಲ್ಲೂ ಕೂಡ RJ ಹೆಸರು ದಾಖಲಾಗಿದೆ. ಹೆಂಗಾಯ್ತು ಅದು 2016 ಆಗಿದ್ದು. ನನಗೆ ಗೊತ್ತಿರಲಿಲ್ಲ. ಅದು ನಮ್ಮ ಮೇಡಮು ನಾವೇನಾದ್ರು ರೇಡಿಯೋ ಪ್ರೋಗ್ರಾಮ್ಸ್ಗಳು ಮಾಡಿದಾಗ ಅವಾರ್ಡ್ಗಳಿಗೆಲ್ಲ ರೆಫರ್ ಮಾಡ್ತಾ ಇರ್ತಾರೆ, ಒಳ್ಳೆ ಬೆಸ್ಟ್ ಪ್ರೋಗ್ರಾಮು ಅದು ಇದೆಲ್ಲ ಸೆಂಡ್ ಮಾಡ್ತಾ ಇದ್ದಾಗ. ಸೊ ಹಾಗೆ ಸೆಂಡ್ ಮಾಡಿಬಿಟ್ಟು ಗೂಗಲಲ್ಲಿ ಇದು ಮಾಡ್ತಾ ಇರಬೇಕಾದ್ರೆ ಅದು ಕಾಣಿಸಿದೆ. ಆವಾಗ ಅವ್ರಿಗೆ ಗೊತ್ತಾಗಿದೆ ಇಂಡಿಯಾ ಫಸ್ಟ್ ಟ್ರಾನ್ಸ್ಜೆಂಡರ್ ರೇಡಿಯೋ ಜಾಕಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಆಗಿದೆ ಅಂತೇಳಿ. ಆವಾಗ ನನಗೆ ಗೊತ್ತಾಗಿದ್ದು. ಸೊ ಆವಾಗ ನನಗೆ ತುಂಬ ಖುಷಿ ಆಯಿತು. ಒಂದು ರೇಡಿಯೋ ಕಾರ್ಯಕ್ರಮ ನಡೆಸ್ಕೊಡ್ತೀರಿ, ಅದಕ್ಕೊಂದು ಬೆಸ್ಟ್ ಅವಾರ್ಡ್ ಕೂಡ ಬರುತ್ತೆ. ಹೌದು. ಯಾವ ಕಾರ್ಯಕ್ರಮದ ಹೆಸರೇನು? ನಂದು ಕಾರ್ಯಕ್ರಮ ಬಂದು ಯಾರಿವರು ಅಂತ. ಯಾರಿವರು ಅಂದರೆ ಹೂ ಆರ್ ದೇ ಅಂತ. ಅಂದರೆ ಯಾರಿವರು ಅಂದರೆ ಈಗ ನಮ್ಮ ಸೊಸೈಟಿಯಲ್ಲಿ ಸಮುದಾಯದವರು ಅಂದರೆ ಯಾರಿಗೂ ಗೊತ್ತಿರಲ್ಲ ಕೆಲವ್ರಿಗೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಇದಕ್ಕೊಂದು ಕಾರ್ಯಕ್ರಮದ ಹೆಸರಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯದವರೆಲ್ಲ ಸೇರಿ ಸೊ ನನ್ನ ಒಂದು ರೇಡಿಯೋ ಕಾರ್ಯಕ್ರಮಕ್ಕೆ ಒಂದು ಹೆಸರು ಬೇಕು ಅಂದಾಗ ಎಲ್ಲರೂ ಸಜೆಸ್ಟ್ ಮಾಡಿದ್ದು ಯಾರಿವರು ಅಂತ ಹೇಳಿ. ಅದು ಪ್ರತಿ ಗುರುವಾರ 12ರಿಂದ 12ವರೆಗೆ ಟೆಲಿಕಾಸ್ಟ್ ಆಗುತ್ತೆ. ಸೊ ಅದರಲ್ಲಿ ನಾನು ಒಂದು ಶೋ ಮಾಡ್ತೀನಿ, SRS ಪ್ರೋಸೆಸ್ ಅಂದರೆ ಸೆಕ್ಸ್ ರಿಸೈರ್ಮೆಂಟ್ ಸರ್ಜರಿದು ಒಂದು ನಾನು ಇಂಟರ್ವ್ಯೂ ಮಾಡ್ತೀನಿ. ಸೊ ಆ ಪ್ರೋಗ್ರಾಮು ತುಂಬ ಚೆನ್ನಾಗಿ ಬಂದಿದ್ದಕ್ಕೆ ಅದನ್ನು ನಮ್ಮ ಮೇಡಮ್ ಅವಾರ್ಡು ಕಳಿಸಿದಾಗ ಅದಕ್ಕೆ ಬೆಸ್ಟ್ ರೇಡಿಯೋ ಶೋ ಅವಾರ್ಡ್ ಸಿಕ್ತು. ಅವಾರ್ಡು, ರೆಕಾರ್ಡು ಎಲ್ಲ ಪ್ರಿಯಾಂಕನಿಗೆ. ಎಷ್ಟು ಪ್ರಶಸ್ತಿಗಳು ಬಂದಿದೆ ಪ್ರಿಯಾಂಕಾ? ಇಲ್ಲ ಅಂದರೆ ಒಂದು 40 ಮೇಲೆ ಬಂದಿರ್ಬೋದು. ಎಸ್ ಪ್ರಿಯಾಂಕಾ, ನೋಡಿದ್ದು ಭಾಳ ಖುಷಿ ಆಯಿತು, ಮಾತಾಡಿದ್ದು ಖುಷಿ ಆಯಿತು. ನೋಡಿ, ಲೈಫಲ್ಲಿ ನಾವೇನು ಅಂದ್ಕೊಳ್ತೀವಿ, ಏನಾಗಿರ್ತೀವಿ ಅವೆಲ್ಲ ಒಟ್ಟೋಗುತ್ತೆ. ಇವತ್ತು ನಾವು ಹೆಂಗಿದ್ದೀವಿ, ಎಸ್ ಇದೇ ನಿಜವಾದ ಜೀವನ, ಇದೇ ನನ್ನ ಬದುಕು, ನನ್ನ ಬದುಕಿನ ಹಿಂಗೆ ಕಟ್ಕೋಬೇಕು ಅಂತ ನೀವೆಲ್ಲ ನಿಮ್ಮ ಬದುಕನ್ನು ಕಟ್ಕೊಂಡು ನಿಮ್ಮ ಲೈಫನ್ನು ಓಕೆ ಮಾಡ್ಕೊಂಡಿದ್ದೀರಾ. ಬೇರೆಯವ್ರ ಕೈಲಿ ಯಾಕೆ ಸಾಧ್ಯ ಇಲ್ಲ? ಹೌದು ಪ್ರಿಯಾಂಕಾ, ಇದು ನಿಮಗೆ ಐಬ್ರೈಟ್ ಅವರು ಬ್ರೈಟ್ ರೀಚಾರ್ಜಬಲ್ LED ಲ್ಯಾಂಪ್ನ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಲೈಫು ಕೂಡ ಇದೇ ಥರ ಬ್ರೈಟ್ ಆಗಿರಲಿ, ಯಾವಾಗಲೂ ರೀಚಾರ್ಜ್ ಆಗ್ತಾ ಇರಲಿ, ತುಂಬ ಜನಕ್ಕೆ ಬೆಳಕನ್ನು ಕೊಡಲಿ. ಇದು ನಿಮಗೋಸ್ಕರ. ಥ್ಯಾಂಕ್ ಯು ಪ್ರಿಯಾಂಕಾ. ಥ್ಯಾಂಕ್ ಯು ಮೇಡಮ್.